ನಡಿಯಪ್ಪ, ಪೂಜೆ ಗೊತ್ತಾಯ್ತು. ನಡಿಯಮ್ಮ, ಹೋಗೋಣ. ನಾನು ಹೋಗೋವರೆಗೆ ಜನರು ಕಾದಿರಬೇಕು, ದೇವರು ಕಾದಿರಬೇಕು. ಜನಕ್ಕಿಂತ ಮಧುಶೆಟ್ಟಿ ಏನ್ ದೊಡ್ಡವನಲ್ಲ, ದೇವರಿಗಿಂತ ದೊಡ್ಡವನಲ್ಲ. ಆಗ್ಲಿ ಆಳ್ದಿದ್ದ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದವ್ರು ಅವ್ರು ಬರ್ದೇ ತಂಗಿ ದೊಡ್ಡ ಮನುಷ್ಯ ಅಂತ ಜನರೆಲ್ಲ ಹೊಗಳಿ ಅಂತ ದೇವಸ್ಥಾನಕ್ಕೆ ಅಲ್ಪ ಸ್ವಲ್ಪ ಸುಣ್ಣ ಬಣ್ಣ ಮಾಡಿಸಿದ ಮಾತ್ರಕ್ಕೆ ದೊಡ್ಡ ಮನುಷ್ಯನಾಗ್ಬಿಟ್ನೇನು? ಅವನಿಗೋಸ್ಕರ ಶಿವನ ಪೂಜೆ ಕಾದ್ ನಿಂತಿರ್ಬೇಕೇನು? ಆಗ್ಲಿ ಬೇಗ. ಇಲ್ಲ ಅಂದ್ರೆ ತಕ್ಕ ಶಾಸ್ತಿ ಆಗುತ್ತೆ. ಮನವೆಂಬು ಮಂಗವು ಎನ ಮಾತ ಕೇಳದು, ಏನು ಮಾಡಲಿ ನಾನೇನು ಮಾಡಲಿ? ಮನೆ ಮಾರುತನದೆಂದು ಕುಣಿಯುತ್ತಲಿರುವುದು, ಏನು ಮಾಡಲಿ ನಾನೇನು ಮಾಡಲಿ? ನಾನಿಲ್ದೆ ಪೂಜೆನೆ ಅದ್ ಹೇಗೆ ನಡೀತೆ ನೋಡ್ತೀನಿ. ನಾನಿಂದ ಆರತಿ ಮಾಡೋದಕ್ಕೆ ಯಾರು ಹೇಳಿದ್ರು? ನಾನು. ಈ ದೇವಸ್ಥಾನ ಉಳಿಸ್ತೋನು ನಾನು, ನಡೆಯೋ ಹಾಗೆ ಮಾಡಿದವನು ನಾನು. ನಾನಿಲ್ದೆ ಪೂಜೆ ಮಾಡಿಸೋದಕ್ಕೆ ನೀನ್ಯಾರು? ನಿನ್ ಹಿರಿತನ ಸುಟ್ರು ನನಗೆ ತೋರಿಸಿದ್ದಾಯ್ತು, ಈಗ ಶಿವನ ಮೇಲೆ ನಡೆಸ್ತೀಯೇನೋ? ಬಿಡಿ. ಇವತ್ತು ಜಾತ್ರೆ ಕಡೆ ದಿನ, ನಿಮ್ ಕಡೆ ದಿನ ಆಗೋಗುತ್ತೆ ಅಂತ ತಿಳ್ಕೊ. ಇದೇನ್ ದೇವ್ರ ಗುಡಿನ ಸರಿಯಾಗಿ ದಿನ ದೇವ್ರ ಮುಂದೆ ಜಗಳ ಆಡ್ತಿರಲ್ರಿ? ಪೂಜಾರಯ್ಯನವ್ರೆ, ಮಾಡಿ ಆಡ್ತೀನ. ನಾ ಹೇಳೋವರೆಗೂ ಆರತಿ ಹಾಕು. ಹಾಗೆ ತೀರ್ಬೇಕು. ನಡೀರಿ. ಅಪ್ಪ ಅಪ್ಪ, ಸಿಟ್ಟಿಗೆ ಹಾಳಾಗ್ಬೇಡಪ್ಪ. ದೇವ್ರಿಗಿಂತ ದೊಡ್ಡವನೇ? ದೇವ್ರನ್ನ ಉಳಿಸ್ತೇನು, ನೀನ್ ದೊಡ್ಡವನೇ. ಯಾರೋ ಕಟ್ಟಿದ ದೇವಸ್ಥಾನಕ್ಕೆ ನಿಂದೇನು ಅಧಿಕಾರ? ಛೇ 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 ಛೇ. ದ್ವೇಷ ಅಸೂಯೆ ತುಂಬಿರೋ ಈ ಜನಗಳೆದವರಿಗೆ ನಿಂತಿರೋದು ಮಹಾಪಾಪ. ಕಣ್ಣು ಮುಚ್ಚಿ ಕೂತಿರೋ ಈ ಶಿವನೇ ಇವ್ರಿಗೆಲ್ಲ ತಕ್ಕ ಶಿಕ್ಷೆ ಕೊಡ್ಲಿ. ನಡಿಯಮ್ಮ. ಸ್ವಾಮಿ, ಹಗಲಿರಳು ನಿಮ್ಮನ್ನೇ ನಂಬಿ ಪೂಜಿಸಿದ್ದಕ್ಕೆ ಈತನಿಗೆ ಈಗ ನೀನಿತ್ತ ಶಿಕ್ಷೆ ನ್ಯಾಯವೇ? ನನ್ನ ಪ್ರಶ್ನೆಗೆ ನಿಮ್ಮ ನಗುವೇ ಉತ್ತರವೇನು? ಈ ತೂಗು ಹಲಿಗೆಯ ಆಟದ ಭಾವವೇನು? ಗಿರಿಜಾ, ನಿನಗೆ ತಿಳಿಯದ್ದೇನಿದೆ? ಭಕ್ತರ ಮನಸ್ಸಿನ ಸ್ಥಿರತೆಗಾಗಿ ಅವರ ಮೇಲೆ ಅಜ್ಞಾನಿಗಳ ದಾಳಿ ನಡೆಯಬೇಕಾದದ್ದು ಸಹಜ. ಆದರೆ ಮಧುರಶೆಟ್ಟಿ ಮಹಾ ಅಹಂಕಾರದ ತುಕ್ಕು ಹಿಡಿದಿದೆ. ಮಧುರಶೆಟ್ಟಿ ಅಹಂಭಾವ ನೀಗುವ ದಾರಿದೇವಿಗೆ ಆಗಲು ಸಿದ್ದಮ್ಮ ಮಗಳಾಗಿದ್ದಾಳೆ. ಅಲ್ಲದೆ ಸಿದ್ದಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ ಅಪರಾಧಗಳು ಈ ಜನ್ಮದಲ್ಲಿ ಕಡೆಗಾಣಬೇಕಾಗಿದೆ. ಸಿದ್ದಮ್ಮ ಅಪರಾಧ ಮಾಡಿದ್ದಾಳೆ? ನಾನು ನಂದು ಅನ್ನೋ ಅಹಂಕಾರ ದೇವ್ರಿಗಿಂತ ದೊಡ್ಡವನೇ? ದೇವ್ರನ್ನ ಉಳಿಸ್ತೆ ಅಂತ ಹೇಳಿ ನೀನು ಶಿವಭಕ್ತನೇ. ಶಿವರಿಗಿಂತಲೂ ನೀನ್ ದೊಡ್ಡವನೇ. ಶಿವಭಕ್ತನೇ? ದೇವ್ರಿಗಿಂತ ದೊಡ್ಡವನೇ? ಶಿವಭಕ್ತನೇ? ಪರಮೇಶ್ವರ, ನಿನಗಿಂತ ದೊಡ್ಡವನಲ್ಲ. ನನ್ನ ಅಹಂಕಾರ ಮತ್ತು ನನ್ನನ್ನು ಮರೆಸಿತ್ತು. ನೀನನ್ನು ಉಳಿಸ್ತೇನೆ ಮಾತಾಡಿಸುಡ್ತು ಪ್ರಭು. ನನ್ನ ಅಪರಾಧ ಮನ್ನಿಸು, ನನ್ನ ಅಪರಾಧ ಮನ್ನಿಸು ಪ್ರಭು. ನನ್ನ ಅಹಂಭಾವವನ್ನು ತೋರಿಸು, ನನ್ನನ್ನು ಕ್ಷಮಿಸು ತಂದೆ, ನನ್ನನ್ನು ಕ್ಷಮಿಸು. ಇವತ್ತು ಅವನಿಗಾಗಿರೋ ಅವಮಾನದಲ್ಲಿ ತನ್ನ ಮಗಳನ್ನ ನಿಜವಾಗ್ಲೂ ನನಗೆ ಕೊಡ್ತಾನೇನಕ? ಕೊಡದಿದ್ರೆ ಕೊಡೋ ಹಾಗೆ ಮಾಡ್ಬೇಕು. ಭಾವ ಮಾನಾಭಿಮಾನಕ್ಕೆ ಸಾಯ್ತಾನೆ. ಇವತ್ತಿನ ಅವಮಾನದಿಂದ ಆಗಲೇ ಅರ್ಥ ಸತ್ತಿದ್ದಾನೆ. ಇನ್ನೂ ಸ್ವಲ್ಪ ಕಿರುಕುಳ ಕೊಟ್ರೆ ತಣ್ಣಗಾಗಿ ಆ ಅಣ್ಣ ತಾನಾಗಿ ಹೇಳ್ಕೊಡ್ತೀನಿ ಅಂತ ಬರ್ತಾನೆ. ಅದಕ್ಕೆಲ್ಲ ಸಗ್ಗಲ್ಲಕ್ಕ. ಮಧುರ ಮಾವ ಮಹಾ ಛಲವಾದಿ.
ಆ ಛಲ ಮುರಿಯೋ ಹೊರಟ ನೀನು. ನನ್ನ ಹೊರಟನ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಒಂದೊಂದ್ಸಲ ಕೊಲೆ ಮಾಡಿಬಿಡ್ಲಿ ಅನ್ಸುತ್ತೆ. ಆದ್ರೆ ನನ್ ಮುಂದೆ ಅವ್ನು ನಿಂತು ಕೈ ಮುಗಿ ಹಾಗೆ ಮಾಡ್ತೀನಿ ಅಂತ ನಮ್ ಗುಂಡವ್ರ ಎದುರಿಗೆ ಪ್ರತಿಜ್ಞೆ ಮಾಡಿದ್ದೇನೆ, ಪ್ರತಿಜ್ಞೆ ಮಾಡಿದ್ದೀನಿ. ಇಷ್ಟೇ ತಾನೇ? ಇರೋ ಸಂಪತ್ತನ್ನೆಲ್ಲ ಹಾಳು ಮಾಡಿ ಒಂದ್ ತುತ್ತನ್ನಕ್ಕೆ ಕೈ ಹೊಡ್ಡ ಹಾಗೆ ಮಾಡಿದ್ರೆ ತಾನಾಗೆ ಕೈ ಮುಗಿತಾನೆ. ಹಾಗೆ ಮಾಡಬೇಕಾದ್ರೂ ಮೊದಲು ಆ ಸಿದ್ಧಿನ ಬಲವಂತವಾಗಿ ಮದುವೆ ಆಗ್ಬೇಕು. ಸಾಧ್ಯವಿಲ್ಲ, ನಾನು ಬದುಕಿರೋವರೆಗೂ ಸಾಧ್ಯವಿಲ್ಲ. ಕತ್ಲೇಲಿ ಯಾಕಪ್ಪ ಇದೆಯಾ? ಬೆಳಕಿಗೆ ಬರ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ತಾಯಿ. ಆದ್ರೆ ಈಗ ಅಂಥದ್ದು ಏನಪ್ಪ ನಡೀತು? ನನ್ ಜೊತೆಲಿ ಹೇಳ್ಬಾರ್ದೆ? ಏನ್ ಹೇಳಿ ತಾಯಿ, ನಿನಗೆ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೆ. ಇದೇನಪ್ಪ ಇದ್ದಕ್ಕಿದ್ದ ಹಾಗೆ ಈ ಯೋಚನೆ? ಹೌದಮ್ಮ, ಈ ದ್ವೇಷ ಅಸೂಯೆಗಳ ಮಧ್ಯೆ ನಿನ್ನ ಸುಖ ಸಂತೋಷಗಳು ಎಲ್ಲಿ ಕನಸಾಗುತ್ತೋ ಅಂತ ಭಯ ಅಮ್ಮ. ಭಯ ಯಾಕಪ್ಪ? ಆ ಪರಮೇಶ್ವರ ನಮಗೆ ಬೆಂಗಾವಲಾಗಿದ್ದಾನೆ. ನಿಶ್ಚಿಂತೆಯಾಗಿ. ನಾನ್ ನಿಶ್ಚಿಂತೆಯಾಗಿರ್ಬೇಕು ಅಂತ ನಿನ್ನ ಮದುವೆ ತೀರ್ಮಾನ ಮಾಡಿದ್ದೀನಮ್ಮ. ಹಾಗೇ ಮಾಡುವಂತೆ. ಈಗ ಊಟ ಕೇಳಿಯಪ್ಪ. ಬೇಡಮ್ಮ, ಬೇಡ. ಆಗ್ತಿರೋ ವೇದನೆ ಅವಮಾನದಿಂದ ಹೊಟ್ಟೆ ತುಂಬಿ ನನ್ನ ತಲೆ ತಗ್ಸೋ ಹಾಗೆ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ. ಮಧುರ ಶೆಟ್ಟಿ ತನ್ನ ಮಾನಕ್ಕಾಗಿ ಬದುಕಿದ ಅನ್ನೋದನ್ನ ಸ್ಥಿರಪಡಿಸ್ತೀನಿ. ಬದುಕಿರೋವರೆಗೂ ಸಿಂಹಾಗೆ ಬದುಕಿರ್ತೀನಿ. ಮಧುರ ಬಾವ ಸಿದ್ಧಿಗೆ ಗಂಡು ನೋಡ್ಕೋದಿಕ್ಕೆ ಬೆಳಗಿನ ಜಾವನೆ ಎದ್ದು ಯಾವ್ದೋ ಊರಿಗೆ ಹೋಗಿದಾನಂತೆ. ಓಹೋ, ಸಿದ್ಧನ ಬೇರೆಯವನು ಕೊಟ್ಟು ಮದುವೆ ಮಾಡ್ತಾನಂತ? ಅವನಿಗೆ ಛಲ ಜಾಸ್ತಿ, ಮಾಡೇ ಮಾಡ್ತಾನೆ. ಮಾರ್ತಾಂಡ ಮನಸ್ಸಿಟ್ರೆ ಆ ಮಧುರ ಶೆಟ್ಟಿ ಹುಟ್ಟಡಗಿಸ್ತಾನೆ, ತಿಳಿತೇನು? ನಾನಿವತ್ತೇ ಮಹಾರಾಜರು ನೋಡೋದಕ್ಕೆ ಮಧುವಂತಿ ನಗರಕ್ಕೆ ಹೋಗ್ತೀನಿ. ಅಲ್ಲಿಗೆ ಹೋಗಿ ಏನೋ ಮಾಡ್ತೀಯಾ? ಏನ್ ಮಾಡ್ತೀನಿ? ಆ ಮಧುರ ಶೆಟ್ಟಿ ಸೆರೆಮನೆ ಒಳಗೆ ಕೊಳೆಯೋ ಹಾಗೆ ಮಾಡ್ತೀನಿ, ಅನ್ನಕ್ಕೆ ಅಲಿಯೋ ಹಾಗೆ ಮಾಡ್ತೀನಿ. ಅದೊಂದು ಸಾಧ್ಯವಿಲ್ಲ. ಅವನ ಮನೆಯಲ್ಲಿ ಈಶ್ವರನ ವಿಗ್ರಹ ಇರೋವರೆಗೂ ಅವನಿಗೆ ಬರ್ತನವೇ ಬರೋಲ್ಲ. ಅದರಿಂದಲೇ ಅವನ ಸಂಪತ್ತು ಹೆಚ್ಚಿರೋದು. ಅಕ್ಕ, ಅದನ್ನ ಏನಾದ್ರೂ ಮಾಡಿ ಅವ್ರ ಮನೆಯಿಂದ ಎಗರಿಸ್ಬಿಡು, ಆಮೇಲೆ ನಾನ್ ನೋಡ್ಕೊಂತೀನಿ. ಬೇಕಾದ್ರೆ ಒಂದ್ಸಲ ಬಂದು ನನ್ನ ಮಗಳು ನೋಡಿ. ಏನೇ ಪಾರ್ವತಿ, ಹುಡುಗಿನ ನೋಡ್ಬೇಕೇನೋ? ನಾನೇನು ನೋಡ್ಬೇಕಾಗಿಲ್ಲ. ಆ ಹುಡುಗಿ ಗುಣ ರೂಪು ಎಲ್ಲ ಕೇಳಿದ್ದೀನಿ. ಹಾಗಲ್ಲ, ಹುಡುಗನೂ ಒಂದ್ಸಲ ನೋಡಿ ಅವನೊಪ್ಪಿಗೆನೂ ಕೊಟ್ರೆ ಒಳ್ಳೇದಲ್ವೇ? ನಮ್ಮನೇಲಿ ಅದೆಲ್ಲ ಪದ್ಧತಿನೇ ಇಲ್ಲ ಬಿಡಿ. ನಾವು ಒಪ್ಪಿದ್ವು ಅಂತಂದ್ರೆ ಅವನು ಒಪ್ಪಿದ ಹಾಗೇನೆ. ಅದ್ ಸರಿ, ನಿಮ್ಮಂತ ಅವರ ನಂಟಸ್ತಿಗೆ ನಮಗೆ ಸಿಕ್ತಿರೋದು ಅಂತಂದ್ರೆ ನಾವು ಬಹಳ ಪುಣ್ಯವಂತರು ಅಂತಲೇ ಹೇಳ್ಬೇಕು. ಬಹಳ ಸಂತೋಷ ದೇವಪ್ಪ, ಬಹಳ ಸಂತೋಷ. ಮದುವೆ ಯಾವಾಗ ಮಾಡ್ಬೇಕು ಅಂತಿದ್ದೀರಿ? ಆದಷ್ಟು ಬೇಗ ಮಾಡ್ಬೇಕು ಅಂತ ನನ್ನ ಆಸೆ. ಸರಿ, ನಿಶ್ಚಿತಾರ್ಥದ ದಿನ ಗೊತ್ತು ಮಾಡಿ ನಮ್ಗೆ ಹೇಳ್ ಕಳ್ಸಿ, ನಾವ್ ಬಂದ್ಬಿಡ್ತೀವಿ. ಜನದ್ರೋಹಿ, ಶಿವದ್ರೋಹಿ, ನಮ್ಮ ಆಳ್ವಿಕೆಯಲ್ಲಿ ಇಷ್ಟೊಂದು ಅರಾಜಕತೆಯೇ? ಹಾಗಿಲ್ಲದಿದ್ದರೆ ತಮ್ಮ ಸನ್ನಿಧಿಗೆ ಬರುವ ಪ್ರಸಂಗವಿಲ್ಲ ಪ್ರಭು. ಮಧುರ ಶೆಟ್ಟರು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದವರೆಂದು ಕೇಳಿದ್ದೇವೆ, ಇದು ಸುಳ್ಳೆ? ಆ ನೆವದಲ್ಲಿ ಶಿವನ ದೇವಸ್ಥಾನಕ್ಕೆ ಸೇರಿದ ಸಕಲ ಸಂಪತ್ತನ್ನು ತನ್ನ ವಶಪಡಿಸಿಕೊಂಡು ದೈವ ದ್ರೋಹ ಮಾಡಿದ್ದಾನೆ ಪ್ರಭು. ಹಣದ ಬಲದಿಂದ ತಾನೇ ಊರಿಗೆ ಯಜಮಾನಾಗಿದ್ದ, ಈಗ ನಮ್ಮ ಶಿವನಿಗೂ ಯಜಮಾನಾಗಿದ್ದಾನೆ. ಪೂಜೆ ವೇಳೆಗೆ ಮೀರಿ ಬಂದ ಆತ ತಾನು ಬರದೆ ಪ್ರಾರಂಭಿಸಿದನೆಂದು ಆ ಬಡ ಪೂಜಾರಿಯನ್ನು ಭಕ್ತರೆದುರಿಗೆ ಹೊಡೆದು ಬಡಿದು ಹಿಂಸೆಪಡಿಸುತ್ತಿದ್ದಾನೆ ಪ್ರಭು. ಆಗಿದ್ದಾನೆಯೇ ಮಧುರ ಶೆಟ್ಟಿ? ಇರಲಿ, ಆತನ ವಿಚಾರವಾಗಿ ವಿಚಾರಣೆ ನಡೆಸುತ್ತೇವೆ, ನೀವಿನ್ನು ಹೊರಡಿ. ಅಯ್ಯೋ ಅನಿಸ್ತಿದೆ, ಮನೆಯಿಂದಾನೆ ಅದಕ್ಕೆ ಹೊರಟಿದ್ರೋ ಏನೋ. ಅಮ್ಮ, ಈ ಪ್ರಯಾಣ ನಿಲ್ಸಿ, ಶಕುನ ಚೆನ್ನಾಗಿಲ್ಲ. ನನ್ ಮಗನ್ ಮದ್ವೆ ನಿಶ್ಚಿತಾರ್ಥಕ್ಕೆ ನಿಮ್ಮೂರಿಗೆ ಬರ್ತಾ ಇದ್ದೀವಮ್ಮ. ದೇಹದಿಂದ ಕಾಣೋ ಧರ್ಮ ಅಲ್ವೇ? ನಿನ್ನ ಮರ್ಯಾದೆಗಷ್ಟು ಬೆಂಕಿ ಹಚ್ಚಿತು. ಮಾದೇವಪ್ಪ, ಏನು ಹೇಳ್ತಾ ಇದ್ದೀರಿ? ಎಷ್ಟು ದಿವಸದಿಂದ ಈ ತರ ಮೋಸ ಮಾಡ್ಬೇಕು ಅಂತ ಕಾದಿದ್ದೆ. ಮೋಸವೇ? ಈಗ ಏನಾಯ್ತು ಹೇಳಿ? ಹೇಳ್ಬೇಕೇನು? ನಾಯಿ ಮುಟ್ಟಿದ ಮಡಿಕೆಯನ್ನು ತಗೊಂಡ್ಬಂದು ನನ್ನ ಮನೆ ಮಾನ ಮರ್ಯಾದೆ ಅಂತ ಮಾಡಿದ್ದೇನು? ನಾಯಿ ಮುಟ್ಟಿದ ಮಡಿಕೆ ಯಾರೇ? ನಿನ್ನ ಮಗಳು. ನನ್ನ ಮಗಳನ್ನ ಅಂದೋರ್ ಮನೆ ಹಾಗೆ. ಯಾರ್ಯಾರು ಎಷ್ಟು ಛಲ ತೀರ್ಸ್ಕೋಬೇಕು ಅಂತಿದ್ರು ಎಲ್ಲ ತೀರ್ಸ್ಕೊಳ್ಳಿ. ಈ ಮದುವೆ ನಿಲ್ಲಿಸ್ತವ್ರು ಹೊಟ್ಟೆ ಉರ್ದು ಹೋಗ್ಲಿ, ಉರ್ದು ಹೋಗ್ಲಿ.
ಶಿವನಿಚ್ಛೆ ಹೇಗಿದೆಯೋ ಹಾಗಾಗುತ್ತೆ. ಸುಮ್ಮನೆ ಯಾಕಪ್ಪ ಮನಸ್ಸು ನೋವು ಮಾಡ್ಕೊಳ್ತೀರಿ? ನಿನಗೆ ಕೆಟ್ಟ ಹೆಸರು ಇಡ್ತಾ ಇದ್ದಾರಲ್ಲಮ್ಮ ಅವರು. ನಿನ್ ಜೀವನನೇ ಹಾಳು ಮಾಡಕ್ ನೋಡ್ತಾ ಇದ್ದಾರಲ್ಲಮ್ಮ ಈ ಜನ. ನನ್ನ ಮೇಲೆ ದ್ವೇಷ ಇದ್ರೆ ನನ್ನ ಮೇಲೆ ತಿಳಿಸ್ಕೊಳ್ಳಿ. ಆದ್ರೆ ನಿನ್ನ ನಾಯಿ ನಾಯಿ ಮುಟ್ಟಿ ಮಾಡಿದವ್ರ ಪಾಪ ಆಡ್ದವ್ರ ಮೈಗೆ ಅಂತ ಇನ್ನೂ ಯಾವ ಪಾಪನೂ ತಿಳಿದವ್ರ ಮೇಲೆ ಅಂದ್ರೆ ಅಂಥವ್ರನ್ನ ಶಿವ ಶಿಕ್ಷಿಸ್ತಾನೆ. ಅವನು ಕಣ್ಣು ಮುಚ್ಕೊಂಡಿಲ್ಲಪ್ಪ. ನಡೆಯೋ ಆಟನೆಲ್ಲ ನನ್ನತ್ತ ನೋಡ್ತಿದ್ದಾನೆ. ನೋಡ್ರಿ, ಚೆನ್ನಾಗಿ ನೋಡ್ರಿ. ಈ ಮನೆ ಹುಡುಗ ಬುದ್ಧಿ ಅದಲ್ಲ. ಮಾವ ತೆಗೆಯೋ ಕಾಲ ವಿಚಾರ ತಿಳಿತು ಮಾವ. ಆ ಮಹಾದೇವನಿಗೆ ಎಷ್ಟು ಪೊಗರು. ನಾನೇನಾದ್ರೂ ಇದ್ದಿದ್ರೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ. ಅದಿಲ್ಲಿ ನೀನ್ಯಾಕೆ ಬಂದೆ ಇಲ್ಲಿಗೆ? ಯಾಕೆ? ಈಗಲಾದ್ರೂ ನಿನ್ ಮಗಳನ್ನ ನನಗೆ ಮದುವೆ ಮಾಡ್ಕೊಡ್ತೀವೋ ಇಲ್ವೋ ಅಂತ ಕೇಳೋಕೆ. ಮುಳ್ಳಾಚ್ ಹೋಗು. ನಿನ್ನ ಉತ್ತರ ಕೇಳ್ಕೊಂಡೇ ಹೋಗೋದು. ಒಳ್ಳೆತನದಲ್ಲಿ ನನ್ನ ಅಳಿಯನ್ನಾಗಿ ಮಾಡ್ಕೊತೀಯೋ ಅಥವಾ ಇಲ್ವೋ? ನಿನಗುತ್ತರ ಹೇಳ್ಬೇಕೇನೋ ಅಯೋಗ್ಯ. ನೀನಿನ್ನೂ 2 ದಿನ ಜೀವದಿಂದ ಇರಬೇಕು ಹೊರಟೋಗ್ತಿರೋದು. ಹೋಗ್ತೀನಿ ಮಾವ. ಇನ್ನು ನಿನ್ನ ಮಗಳನ್ನ ಹ್ಯಾಗ ಉಳಿಸ್ಕೋತೀಯ ನಾನ್ ನೋಡ್ಕೊಂತೀನಿ. ನಿಮ್ಮನ್ನೆಲ್ಲ ಮುಗಿಸಿ ಉಳಿಸ್ಕೋತೀನಿ. ಖಂಡಿತವಾಗಿ ಉಳಿಸ್ಕೋತೀನಿ. ಖಂಡಿತವಾಗಿ ಉಳಿಸ್ಕೋತೀನಿ. ಅಪ್ಪ, ಕೋಪ ಸುತ್ತಾಡಬೇಡಿ. ಅದು ಬದುಕನ್ನೇ ಹಾಳು ಮಾಡುತ್ತಪ್ಪ. ಏನ್ ಮಾಡ್ಲಮ್ಮ? ಅದ್ರ ಬಲೆಗೆ ಸಿಕ್ಕೊಂಡ್ಬಿಟ್ಟಿದ್ದೀನಿ. ಅದರಿಂದ ಪಾರಾಗೋದಕ್ಕೆ ಸಾಧ್ಯವೇ ಆಗ್ತಿಲ್ಲಮ್ಮ, ಸಾಧ್ಯವೇ ಆಗ್ತಿಲ್ಲ. ಅಪ್ಪ, ಹಾಲಾಹಲವನ್ನು ನುಂಗಿದ ಆ ಪರಶಿವ ತನಗೆ ಅಮೃತ ಸಿಕ್ಲಿಲ್ಲ ಅಂತ ಕೋಪದಲ್ಲಿ ಯಾರ ಮೇಲೂ ತನ್ನ ಉರಿಗಣ್ಣನ್ನು ಬಿಡಲಿಲ್ಲ. ಅದಕ್ಕೆ ಅವನ್ನ ಕರುಣಾಮಯ, ಶಾಂತಿ ಪ್ರಿಯ ಅಂತಾರಪ್ಪ. ಆದರೆ ನಾನು ಆ ಕರುಣಾಮಯನಲ್ಲ ತಾಯಿ. ಸಾಧಾರಣ ಮನುಷ್ಯ. ಅರಿಷಡ್ವರ್ಗಳಿಗೆ ಸಿಕ್ಕಿರೋನು, ಮಮತಾಪಾಶಕ್ಕೆ ಸಿಕ್ಕಿದೋನು. ನನ್ನ ಮಮತೆಯಲ್ಲಿ ಸ್ವಲ್ಪ ಕುಂದಾದರೂ ಅಭಿಮಾನದ ರೋಷ ಕುದಿಯುತ್ತೆ. ಅರಿವಿನ ದೋನಾಗ್ತೀನಿ, ಶಾಂತಿ ದೂರವಾಗುತ್ತಮ್ಮ. ಶಿವಕೋರಣ್ಯ ಕಂತೆ ಭಿಕ್ಷಾ. ಬಂದೆ ಸ್ವಾಮಿ. ಶರಣ, ಜಾತ್ರೆಗೆ ಬರುವ ಜಂಗಮರಿಗೆ ಸ್ಥಳವಿಲ್ಲ. ಅವರಿಗೆ ವಸತಿ ಸೌಕರ್ಯಗಳನ್ನು ಏರ್ಪಡಿಸು. ಜಂಗಮನ ಪ್ರಶ್ನೆಗೆ ಉತ್ತರ ಹೇಳಿದಷ್ಟು ಅಹಂಕಾರವೇ ನಿನಗೆ? ಏಯ್, ನೀನು ಬಂದಿರೋ ತಿರುಪೆಗೆ ಭಿಕ್ಷೆ ತಗೊಂಡು. ಏನ್ ಕೋಪೋ ಏನ್ ತಾಪೋ ನನ್ನ ಮೇಲೆ ತೀರಿಸ್ತೀಯೇನು? ಏನಂದ್ರೆ? ಕೊಡೋ ಭಿಕ್ಷೆ ಕಲ್ಲು ಹಾಕಿದೆ, ತಿನ್ನೋ ಅನ್ನನ ಮಣ್ಪಾಲ್ ಮಾಡಿದೆ, ಜಂಗಮ ಅನ್ನೋ ಮರ್ಯಾದೆ ಇಲ್ಲದೆ ಅಹಂಕಾರದಿಂದ ಮಾತಾಡಿದೆ. ನಿನಗೆ ಅನ್ನ ಸಿಕ್ಕದೆ ಹೋಗ್ಲಿ, ಕೊಡಬಾ. ತಿರುಪೆಗೆ ಬಂದನು ನನಗೆ ಶಾಪ ಕೊಡೋನು. ಇರೋರು ಹೊಟ್ಟೆ ಉರಿಸು. ಉರಿಸ್ಲಿ ಉರಿಸ್ಲಿ. ಅಪ್ಪ, ಇವತ್ತು ನಿಮಗೇನಾಗಿದೆ? ಜನಗಳನ್ನ ಎದುರು ಹಾಕೊಂಡ್ರಿ, ಜಂಗಮನ್ನ ಎದುರು ಹಾಕೊಂಡ್ರಿ. ಈ ಕೋಪ ಕಾಳಾಗಿ ಮನಸ್ಸಿನ ಶಾಂತಿ ತಿಳುವಳಿಕೆ ಎಲ್ಲಾ ಹಾಳು ಮಾಡ್ಕೋತಿದ್ದೀರಿ. ನಿಜ ತಾಯಿ, ಈಗ ನನಗೆ ಅರ್ಥ ಆಗ್ತಾ ಇದೆ. ನಾನು ಮತಿಗೇಡಿ ಆಗ್ತಾ ಇದ್ದೇನೆ ಅಂತ. ಆದ್ರೆ ಏನ್ ಮಾಡ್ಲಮ್ಮ? ಮಾಡಿದ ತಪ್ಪನ್ನು ಸರಿ ಮಾಡ್ಕೋಬೇಕು ಅಂತ ಮನಸ್ಸನ್ನು ಸರಿಪಡಿಸ್ಕೊಳ್ಳೋದಲ್ಲ, ಅದಕ್ಕೆ ಅವಕಾಶ ಪಡೆದ ಮತ್ತೊಂದು ತಪ್ಪು ಮಾಡೋ ಹಾಗೆ ಮಾಡ್ತಾ ಇದ್ದಾರೆ ಜನ. ಮನಸ್ಸು ಬಹಳ ದುರ್ಬಲವಾಗಿದೆ ತಾಯಿ. ನಡೆದಿದ್ನೆಲ್ಲ ಮರ್ತು ಬಿಡಿ ಅಪ್ಪ. ಅಪ್ಪ, 2 ಗಳಿಗೆ ಆ ಶಿವನ ಸ್ತೋತ್ರ ಹಾಡ್ತಾ ಕೂತ್ಕೊಂಡ್ರೆ ನಿಮ್ ಮನಸ್ಸು ಹತೋಟಿಗೆ ಬರುತ್ತೆ. ಆ ಹಾಳಾದ ಕೋಪ ದೂರವಾಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಬನ್ನಿಯಪ್ಪ. ಕರುಣಾಮಯ ಶಂಕರ ದೇವಾ, ನೆರನಂಬಿದ ದೀನರ
ಚಿಂತೆ ಬೆಳಕಿಯದಂಥ ಮುನಿಸೇನು ತಂದೆ ಕಾರಿರುಳಂತೆ ಕವಿದಿದೆ ಚಿಂತೆ ಬೆಳಕಿಯದಂಥ ಮುನಿಸೇನು ತಂದೆ ಹೊರೆಯೋದಯ ಸಾಗರ ಹೊರೆಯೋದಯ ಸಾಗರ ಕರುಣಾಮಯ ಶಂಕರ ಸಲಹುವ ಹರನೇ ನೀನಿರಲೇಕೆ ಶರಣಿಂದವನೇ ಭವನೆಗಳೇಕೆ ಸಲಹುವ ಹರನೇ ನೀನಿರಲೇಕೆ ಶರಣಿಂದವನೇ ಭವನೆಗಳೇಕೆ ಭಯದಲ್ಲಿ ನಿಂದೆ ಬಾಳಲಿ ನೊಂದೆ ಭವ ಭಯ ದೂರ ಪಥ ತೋರ ಮುಂದೆ ಭಯದಲ್ಲಿ ನಿಂದೆ ಬಾಳಲಿ ನೊಂದೆ ಭವ ಭಯ ದೂರ ಪಥ ತೋರ ಮುಂದೆ ಹೊರೆಯೋದಯ ಸಾಗರ ಹೊರೆಯೋದಯ ಸಾಗರ ಎಲ್ಲ ಸುಟ್ಟು ಬೂದಿ ಆಯ್ತು. ನಾನು ನಂದು ಅನ್ನೋದೆಲ್ಲ ಸುಟ್ಟು ಬೂದಿ ಆಯ್ತು. ಪರಮೇಶ್ವರ, ನನ್ನೂ ಸುಟ್ಟು ಬಿಡು, ಸುಟ್ಟು ಬೂದಿ ಮಾಡಿಬಿಡು. ನನ್ನ ಮುಟ್ಬೇಡ, ಬಿಟ್ಟು ಬಿಡು. ಅಯ್ಯೋ ಶಂಕರ, ನಿನ್ನ ಶರಣೆ ಮಾನ ಉಳಿಸು, ಮಮತೆ ತೋರು. ಶಂಕರನ್ನ ಮಮತೆ ತೋರಂತ ಯಾಕೆ ಕೂಕೊಂತೀಯ? ಈ ಮಾರ್ತಾಂಡ ಪ್ರೀತಿ ತೋರಿಸ್ತಾನೆ. ಅಯ್ಯೋ ಬಿಡು. ಅಯ್ಯೋ ಶಿವಭೂಷಣ, ನಾನಿಲ್ಲಿರಬೇಕೆಂದು ನಿನ್ನ ಇಚ್ಛೆ.
ಹಾಗೆ ಆಗಲಿ. ಶಿವನ ಸನ್ನಿಧಿಗೆ ನನ್ನ ಕರೆತಂದ ನಿನ್ನ ಉಪಕಾರವನ್ನು ನಾನೆಂದಿಗೂ ಮರೆಯಲಾರೆ. ಶಂಭೋ ಮಹಾದೇವ. ಯಾರು ಮಗಳೇ ನೀನು? ನಾನೀಗ ಅನಾಥೆ. ಹುಚ್ಚಿ, ಈ ಜಗನ್ನಾಥನ ಬಳಿಯಲ್ಲಿದ್ದು ನೀನು ಅನಾಥಿಯೇ? ಇದಕ್ಕೆ ಉತ್ತರ ಕೊಡುವಷ್ಟು ಶಕ್ತಿ ನನಗಿಲ್ಲ. ಸಾಕಿ ಬೆಳೆಸಿದ ತಂದೆಯಿಂದ ದೂರವಾದ್ದರಿಂದ ಅನಾಥೆ ಎಂದು ಹೇಳಿದೆ. ಈ ಅರಣ್ಯದಲ್ಲಿ ಒಂಟಿಯಾಗಿರಲು ನಿನಗೆ ಭಯವಾಗುವುದಿಲ್ಲವೇ? ಬಂದ ಭಯವನ್ನು ನೀಗಿಸಿ ತನ್ನೆಡೆಗೆ ಕರೆಸಿಕೊಂಡ ಭಯಹರನ ಬಳಿಯಲ್ಲಿರುವಾಗ ಬೇರೆ ಭಯಗಳು ಕಾಡುವುದು ಹೇಗೆ? ಲೋಕಕ್ಕೆ ತಂದೆಯಾದವನ ಬಳಿಯಲ್ಲಿದ್ದೀಯೆ. ಇನ್ನು ಮಾಯಾ ಪಾಶದ ಆ ತಂದೆಯ ನೆನಪೇಕೆ? ಈಗ ಮಾತ್ರ ನಿನ್ನ ತಂದೆಯನ್ನು ನೋಡಲಾರೆ. ಕಾಲ ಒದಗಿ ಬಂದಾಗ ತಾನಾಗಿಯೇ ಕಾಣಿಸುವನು. ಅದುವರೆಗೂ ಈ ಶಿವನ ಸಾನ್ನಿಧ್ಯದಲ್ಲಿ ಅವನ ಸೇವೆ ಮಾಡುತ್ತಾ ಮನಸ್ಸಿಗೆ ಸಮಾಧಾನ ತಂದುಕೋ. ನನ್ನ ಅಹಂಭಾವನ ಸುಟ್ಟು ಬೂದಿ ಮಾಡದೆ ನನ್ನ ಮಮತನ ಕಿತ್ಕೊಳ್ಳಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟರು? ಹೋಗಿ ಹೋಗಿ, ಜನಗಳೆಲ್ಲ ನನಗೆ ವಿಶ್ವಾಸವಿಲ್ಲ. ನಿಮ್ಮ ಮುಸುರು ನನಗೆ ವಿಷಯ ಕಾಡ್ತಾ ಇದೆ. ಹೋಗಿ ನಿಂತ್ಕೋಬೇಡಿ. ದೇವಸ್ಥಾನ ಸೊತ್ತನ್ನು ತಿಂದವ್ರಿಗೆ ಆಗೋ ಶಿಕ್ಷೆನೇ ಇದು. ಏನಂದೆ? ದೇವಸ್ಥಾನ ಸೊತ್ತನ್ನು ಯಾರು ತಿಂದ್ರು? ನನ್ನ ಕತ್ತಾರ್ಥಕ್ಕೆ ದೊಡ್ಡದಿಂದ ಸೇವೆ ಮಾಡಿದ್ದೀನಿ. ಇವರು ದೊಡ್ಡ ಧರ್ಮಾತ್ಮರಯ್ಯ. ಅವರ ದೊಡ್ಡಷ್ಟೇ ಸಹಿಸಲಾರದೆ ಅವರಿಗೆ ಕೆಲವರು ಹಾಗೆ ಸಾಧಿಸ್ಬಿಟ್ರು. ಅದಕ್ಕೆ ಮಹಾರಾಜರು ದೂರು ಕೊಡಬೇಕಾಗಿತ್ತು. ಅಪರಾಧಿ ಶಿಕ್ಷೆ ಹಾಗೆ ಆಗ್ತಿತ್ತು. ನ್ಯಾಯದ ತಕ್ಕಡಿ ತಲೆ ಕೆಳಗಾಗಿದೆ. ಜಗತ್ತನ್ನು ಆಳಬೇಕಾದವನೇ ಕಣ್ಣು ಮುಚ್ಚಿ ಕುಳಿತಿರಬೇಕಾದ್ರೆ ಇನ್ನು ಸಾಮಾನ್ಯ ಜನರಿಗೆ ಆಳಾದ ರಾಜ ಏನ್ ನ್ಯಾಯ ಕೊಡಬಲ್ಲ? ರಾಜನು ಬೇಡ, ಯಾವ ಮಂತ್ರಿ ಬೇಡ. ಹೋಗಿ. ಈತನ ಈ ದುಸ್ಥಿತಿ ಕಾರಣ ಏನಪ್ಪ? ಹೋಗಯ್ಯ, ದಾರಿಯಲ್ಲಿ ಹೋಗ. ನಿನ್ಗೆ ಯಾಕಯ್ಯ ಹಳ್ಳಿಯ ನ್ಯಾಯ? ಹೀಗೆ ಬಿಟ್ರೆ ರಾಜರ ಆಳ್ವಿಕೆ ಕೆಟ್ಟ ಹೆಸರು ಬರಲ್ವೇನಯ್ಯ? ಬರದೆ ನಿಂತಿರೋದೇನು? ದೇವಸ್ಥಾನದ ಉತ್ಸವ ಬರ್ಬೇಕು ಅಂತ ರಾಜರಿಗೆ ರಾಯಸ ಕಳಿಸ್ತಾ ಉದಾಸೀನ ಮಾಡಿಕೊಡ್ತಾ ಅಂಥವ್ರ ಹತ್ರ ದೂರ ಕೊಡ್ಬೇಕಂತೆ. ಹೊಟ್ಟಾಗಿ ಸುಮ್ನೆ ಕೆಳಗೆ ನನ್ನನ್ನು ಕೊಲ್ಲಬೇಡಿ. ಈ ನಿನ್ನ ಸುಲಿಗೆಯಿಂದ ಎಷ್ಟು ಜನರನ್ನ ಕಣ್ಣೀರು ಹಾಕ್ಸಿದ್ದೀಯ. ಯಾಕೊಂಡು ಹೋಗಿ ನನ್ನ ಕುದುರೆ ಕಾಲ ಕಟ್ಟಿ ಓಡಿಸಿ. ಸ್ವಾಮಿ, ಸ್ವಾಮಿ, ನನ್ ಗಂಡನ್ ಬಿಟ್ಬಿಡಿ ಸ್ವಾಮಿ, ನನ್ ಗಂಡನ್ ಬಿಟ್ಬಿಡಿ. ಇವನ್ ನಿನ್ನ ಗಂಡನೇ. ಇಂಥವ್ ನಿನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ನಿನ್ನ ಲಜ್ಜಾಗೋಲ್ವೇ? ಗಂಡನ ಗಂಡ ಅಂತ ಹೇಳ್ಕೊಳಕ್ಕೆ ಹೆಂಗಸ ಲಜ್ಜೆ ಪಟ್ರೆ ಹೇಗ್ ಸ್ವಾಮಿ? ಇನ್ಮೇಲೆ ನನ್ ಗಂಡನ ಕಳ್ತಾನೆ ಬಿಡಲ್ಲ ಸ್ವಾಮಿ, ಖಂಡಿತ ನಾನ್ ಬಿಡಲ್ಲ. ಈ ನಿನ್ನ ಕಣ್ಣೀರು ನಿನ್ನ ಗಂಡನ ದಂಡನೆ ತಪ್ಪಿಸಲಾರದು.
ದೂರ ಹೋಗು. ನಾನು ದಿಕ್ಕಿಲ್ದೆ ಪರದೇಶಿಯಾಗಿ ಹೋಗ್ತೀನಿ. ನನ್ನ ಮಗುನ್ ಸಾಕೋದಿಕ್ಕೆ ನಮ್ ದೇಹನ್ ಬೀದಿಲ್ ಮಾರ್ಕೋಬೇಕಾಗುತ್ತೆ, ಕೆಟ್ಟ ದಾರಿಲಿ ಇಳಿಬೇಕಾಗುತ್ತೆ. ಬೇಡಿ ಸ್ವಾಮಿ, ನನ್ ಗಂಡನ್ ಬಿಟ್ಬಿಡಿ. ನನ್ ನೋಡಿ ನನ್ ಗಂಡನ್ ಬಿಟ್ಬಿಡಿ ಸ್ವಾಮಿ. ಅವನ್ನ ನಮ್ಮಿಬ್ರು ಜಾಕರು ಸರಿಯಾಗಿ ನೋಡ್ದೆ ನನ್ನ ಕೈಲಿ ನಿಮಗೆ ತಾಳಿ ಕಟ್ಟಿಸ್ತಲ್ಲ ಅವನಿಗೆ. ನಾನು ಅವನ್ ಕೇಳ್ಬೇಕು. ಅವನಿಗೆ? ನಮ್ಮ ಅಪ್ಪನ್ನ. ಓಹೋ, ನಿಮ್ಮ ಅಪ್ಪನ್ನ? ನಿಮ್ ಯೋಗ್ಯತೆ ಪರೀಕ್ಷೆ ಮಾಡ್ದೆ ನಿಮ್ಮನ್ ಕೈ ಹಿಡಿಸಿದ್ರಲ್ಲ ಅವನ್ ಕೇಳ್ಬೇಕ್ರಿ. ಎಷ್ಟೇ ಮಾತು ನನಗೆ. ಈ ಕ್ಷಣ ನನ್ನ ಮನೇಲಿ ಕುಡಿದು ಹೊರಟು. ಇದು ನನ್ನ ಮನೆ. ನಿಮ್ಮ ಅಪ್ಪಂದು? ನಿಮ್ಮ ಅಜ್ಜಂದು. ಮಾತಾಡ್ತೇನೆ, ಹೋಗ್ತೇನೆ ನಿಮ್ಮ ಅಪ್ಪನ ಮನೆಗೆ. ನಾನ್ ನಮ್ಮ ಅಪ್ಪನ ಮನೆಗೆ ಹೋಗ್ಬೇಕಾ? ನನಗ್ ಗೊತ್ತು ನೀವ್ ಯಾಕೆ ಹೀಗೆ ಹೇಳ್ತಾ ಇದ್ದೀರಿ ಅಂತ. ನಾನ್ ನಮ್ಮ ಅಪ್ಪನ ಮನೆ ಕಳಿಸ್ಬಿಟ್ಟು ಚೊಕ್ತಿ ಇಲ್ಲಿ ಕರ್ಕೊಂಡ್ ಬಂದ್ಬೇಕು ಅಂತಿದ್ದೀರಾ ರೀ? ಅದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಾನ್ ನಮ್ಮ ಅಪ್ಪನ ಮನೆಗೆ ಹೋಗೋದಿಲ್ಲ. ನಮ್ಮ ಅಪ್ಪ ನಾನು ಇಲ್ಲಿಗೆ ಕರೆಸ್ತೀನಿ. ಅಯ್ಯಪ್ಪ, ನಿಮ್ಮಪ್ಪ ವೀರಭದ್ರಪ್ಪ, ರುದ್ರಪ್ಪ, ಆ ಮೀಸೆ ರುದ್ರನಿಲ್ಲಿ ಕರೆಸ್ತೀಯ? ಬೇಡಪ್ಪ, ಬೇಡ. ಸಂಗೀತ, ಹತ್ರ ಬಾ, ಹತ್ರ ಬಾ, ಹತ್ರ ಬಾ, ಹತ್ರ ಬಾ, ಹತ್ರ ಬಾ. ಸಂಗೀತ, ಮಕ್ಕಳಾಗ್ಲಿ ನಾನು ಸಂಕಟಕ್ಕೆ ಕೋಪ ಮಾಡ್ಕೊಂಡೆ. ಏನು ಬೇಸರ ಮಾಡ್ಕೋಬೇಡ. ಸುಮ್ನೆ ಮಾತಿನಲ್ಲಿ ಮಕ್ಕಳಾಗೋಗ್ಬಿಡುತ್ತೇನೋ. ಅಂದ್ರೆ ದೇವ್ರನ್ನ ವರ ಕೇಳ್ಬೇಕು. ಅಯ್ಯೋ ದೇವ್ರೇ, ನಮ್ಮ ಮಹಾರಾಜರು ಕಂಡು ದೇವರಿಗೆಲ್ಲ ಕೈ ಮುಗಿತಾ ಇದ್ದಾರೆ. ಅವ್ರಿಗಿಲ್ವಲ್ಲೇ ಮಕ್ಕಳು? ಅಂಥವ್ರಿಗಿಲ್ಲದೆ ನಮ್ಮಂಥವ್ರಿಗೆ ಆದ್ರೆ ಏನು ಬಿಟ್ರೇನೆ? ಆ ಮಾತೆಲ್ಲ ಈಗ ಬೇಡ. ನೋಡಿ, ಇದನ್ನ ಹೊತ್ಕೊಂಡೇ ಕೂತಿರಿ. ಏನಿದು? ಕೃಷ್ಣ. ಎಷ್ಟನೇ ಮಗ? 8ನೇ ಅವನು. 8 ಮಕ್ಕಳಾಗೋವರೆಗೂ ಇದನ್ನ ಹೊತ್ಕೊಂಡೇ ಕೂತಿರಿ. ನಾನು ಅವನ್ನ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. 8 ಆಗೋರ್ಗು ನೀವು ಪ್ರಾರ್ಥನೆ ಮಾಡ್ತಾನೆ ಇರ್ತೀಯ, ನಾನು ಹೊತ್ಕೊಂಡೇ ಇರಬೇಕು. ಹಾಗೆ ಮೃದಂಗಣ, ಏನು ನಮಸ್ತೆ? ಏನಿದು? ಏನಿದು? ಎಷ್ಟನೇ ಅವನು? 8ನೇ ಅವನು. 8 ಆಗೋವರೆಗೂ ಹೊತ್ಕೊಂಡೇ ಇರ್ಬೇಕು ಹೇಳಿದಾಳೆ. ನಗಾದ್ರಲ್ಲೇನೋ ಇದೆ. ಕೆಂಬಂತಲ್ಲ ನೀವು. ಜಪ, ತಪ, ಹೋಮ, ಹವನ, ಪೂಜೆ ಪುನಸ್ಕಾರಗಳಲ್ಲಿ ಮಹಿಮೆಯೇ ಇಲ್ಲವಾಯಿತೆ? ನನಗೆ ಸಂತಾನ ಯೋಗವೇ ಇಲ್ಲವೇ? ನಾನು ನನ್ನ ಪೂರ್ವಜರು ರವರವ ನರಕದಲ್ಲಿ ಕೊಳೆಯಬೇಕೆ? ಚಿಂತಿಸಬೇಕಾದ್ದಿಲ್ಲ ಪ್ರಭು. ಕಾರ್ತೀಕ ಸೋಮವಾರದಂದು ನಮ್ಮ ವಿಶ್ವನಾಥನಿಗೆ ಲಕ್ಷ ದೀಪೋತ್ಸವವನ್ನು ಮಾಡಿಸಿ ನೀವು ನಿಮ್ಮ ಈರುವರು ಪತ್ನಿಯರು ಪೂಜಿಸಿದರೆ ನಿಮ್ಮ ಇಚ್ಛೆ ಪೂರೈಸುತ್ತದೆ, ಸಂತಾನ ಪ್ರಾಪ್ತಿಯಾಗುತ್ತದೆ, ವಿಶ್ವೇಶ್ವರನ ದಯ ಖಂಡಿತ ಲಭಿಸುತ್ತದೆ. ಮಂತ್ರಿಗಳೇ, ವಿಶ್ವೇಶ್ವರನ ಲಕ್ಷ ದೀಪೋತ್ಸವಕ್ಕೆ ಸಕಲ ಸಿದ್ಧತೆಗಳು ಆಗಲಿ. ಮಹದಾಜ್ಞೆ ಪ್ರಭು. ಸರಿ. ಚಿಕ್ಕರಾಣಿಯವರು ಸಿದ್ಧವಾಗಿದ್ರೆ ದೇವಸ್ಥಾನಕ್ಕೆ ಬರಬೇಕು ಅಂತ ಸನ್ನಿಧಾನ ಆಜ್ಞೆ ಮಾಡಿದೆ. ಸಿದ್ಧವಾಗಿದ್ದೇನೆ ಮೃದಂಗ. ಆದ್ರೆ ಮನಸ್ಸು ಯಾಕೋ ಹಿಂಜರಿತಾ ಇದೆ. ಹಿಂದಿರಿಯೋದು ಬೇಕಾಗಿಲ್ಲ, ಮುಂದುವರಿಲಿ. ನಾನು ಧೈರ್ಯ ಕೊಡ್ತಾ ಇದ್ದೇನೆ. ನೆನ್ನೆ ನನಗೊಂದು ಕನಸಾಯ್ತಮ್ಮ. ಸನ್ಯಾಸಿ ರೂಪದಲ್ಲಿ ಬಂದು ನಾನು ಭೋಗವತಿ ರಾಣಿಗೆ ಸಂತಾನ ಫಲ ಕೊಡೋದು ಅಂತ ಹೇಳೋದಮ್ಮ. ನನ್ಗೂ ಹಾಗೆ ಕನಸಿನಲ್ಲಿ ಮಸ್ಕಾಗಿ ಹೇಳ್ದಾಗಾಯ್ತು. ಮೃದಂಗ, ಇದೇನಾದ್ರೂ ನಿಜವಾದ್ರೆ ನೀನ್ ಕೇಳಿ ಬಹುಮಾನ ಕೊಡ್ತೀನಿ. ಅಯ್ಯೋ, ನನಗೇನು ಬಹುಮಾನ ಬೇಕಾಗಿಲ್ಲಮ್ಮ. ನೀವೊಂದು ಮುದ್ದು ಮಗು ಎತ್ಕೊಂಡು ಮುದ್ದಾಡ ನೋಡಿದ್ರೆ ಅದೇ ಒಂದು ದೊಡ್ಡ ಬಹುಮಾನ. ಆ ಮಾಯಾವತಿ ಏನಾದ್ರೂ ಈಶ್ವರನ ಹೆಚ್ಚಾಗಿ ಪೂಜಿಸಿ ಒಲಿಸ್ಕೊಂಡು ಸಂತಾನ ಭಿಕ್ಷೆ ಪಡೆದ್ರೆ ಆಮೇಲೆ ನನ್ ಕತೆ? ನೀವು ಹೇಳೋದು ನಿಜ ಅಮ್ಮ. ಈಶ್ವರನ ನಂಬು ಹಾಗಿಲ್ಲ, ನಂಬುದವ್ರ ಕೈನೆಲ್ಲ ಹಿಡ್ಕೋತಾನೆ. ಅದಕ್ಕೆ ನಾನು ಹೇಳೋದೇನು ಅಂದ್ರೆ, ಈಗ ವರ ಕೊಡೋ ಈಶ್ವರನ ಕೈಗೆ ಹರಕೆ ಕಟ್ಟಿ ತಡೆಗಟ್ಟಿ ಅಲ್ಲಿಗೆ ನಿಮ್ ಕೆಲಸ ಗಟ್ಟಿ. ವಿಶ್ವೇಶ್ವರ, ಆ ಮಾಯಾವತಿ ಬಂಜಿಯಾಗಿಟ್ರೆ ನೀನು ಬದ್ದ ಪಕ್ಕ ಮಾಡಿಸ್ತೀನಿ. ಮುಗಿದ ಹಾಗೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಅಮ್ಮ, ಈ ಹೊತ್ತಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ಯಮ್ಮ. ಖಂಡಿತ ನೀವೇ ಮಗುಗ್ ತಾಯಿ ಆಗೋದು. ಸಂಗೀತ, ಹಾಗಾದ್ರೆ ಆ ವಿಶ್ವೇಶ್ವರ ನನಗೆ ಮಕ್ಕಳ ಫಲ ಕೊಡ್ತಾನೆ ಅಂತೀಯಾ? ಈ ರೂಪ ನೋಡಿದ್ಮೇಲೆ ಆ ಈಶ್ವರ ಏನು ಅವ್ರ ಅಪ್ಪನೂ ಕೊಡಬೇಕು ಸಂತಾನ ಫಲಾನ. ಸಂಗೀತ, ಆ ಈಶ್ವರ ನನ್ನ ಸೌತಿ ಭೋಗವತಿಗೂ ಮಕ್ಕಳವರ ಕೊಟ್ರೆ
ನನ್ನ ದೊಡ್ಡಸ್ತಿಗೆ ಏನು ಉಳಿಯುತ್ತೆ? ಅಯ್ಯೋ ಸುಮ್ನೆ ಇರಮ್ಮ, ಚಿಕ್ರಾಣಿಗೆ ಮಕ್ಕಳಾಗೋದಿಲ್ಲ. ಅಯ್ಯೋ ನಾನ್ ನಿಮ್ ದಾಸಿ, ಹೀಗೆಲ್ಲ ಅಂತೀನಿ ಅಂತ ಹೊಡೆದು ಕಾಣಿಕೆ ತೀರಿಸ್ತೀನಿ. ಇನ್ನು ಬಿಡಿಯಮ್ಮ, ಹರನಿಗೆ ಹರಕೆ ಕಟ್ಟ ಮೇಲೆ ಅವನು ವರ ಕೊಟ್ಟ ಹಾಗೆ ನಡೀರಿ ಹೋಗೋಣ. ವಿಶ್ವೇಶ್ವರ, ಆ ಮಾಯಾವತಿ ಬಂಜಿಯಾಗಿದ್ರೆ ಇಲ್ಲಿ ಬದ್ದ ಪಕ್ಕ ಮಾಡ್ತೀನಿ. ವಿಶ್ವೇಶ್ವರ, ಅವಳನ್ನು ಬಂಜಿಯಾಗಿದ್ರೆ 1000 ರೂಪಾಯಿ ಹೊಡೆದು ಕಾಣಿಕೆ ತೀರಿಸ್ತೀನಿ. ವಿಶ್ವನಾಥ, ವಿಶ್ವನಾಥ, ಏನೇ ಶೋಧನೆ? ಪೂಜ್ಯ, ಬೆಳಗುತ್ತಿದ್ದ ದೀವಿಗೆ ಕೂಡ ನಂದಿ ಹೋದುದರ ಅರ್ಥವೇನು? ಈ ಅಮಂಗಳ ಅಪಶಕುನಗಳ ಅರ್ಥವೇನು? ಇನ್ನು ಮೇಲೆ ಪರಮೇಶ್ವರನ ದಯೆ ನನಗೆ ದೊರಕದೆ. ಪ್ರಭು, ನಿನ್ನ ರಾಣಿಯರು ಶುದ್ಧ ಮನಸ್ಸಿನಿಂದ ಬರದೆ ಅಸೂಯಾಪೂರ್ಣರಾಗಿ ಬಂದದ್ದರಿಂದ ಈ ಘಟನೆ ನಡೆದಿದೆ. ಹಾಗಾದರೆ ಇದಕ್ಕೆ ಬೇರೆ ಮಾರ್ಗವೇ ಇಲ್ಲವೇ? ನನ್ನ ಬದುಕಿಗೆ ಮುಕ್ತಿಯೇ ಇಲ್ಲವೇ ಪ್ರಭು? ಇದೆ. ಯಾವಾಗ ಏನು ಎಂದು ಅವನಿಗೆ ಸೇರಿ. ಅಯ್ಯಯ್ಯೋ, ಮಕ್ಕಳನ್ನೆತ್ತಿಕೊಳ್ಳುವ ಭಾಗ್ಯ ನಿನಗಿದೆಯೇ? ನೀನು ಸಂತಾನಹೀನ. ಕುಮಾರ, ನನ್ನನ್ನು ನನ್ನ ಹಿರಿಯರನ್ನು ರವರವ ನರಕದಿಂದ ಪಾರು ಮಾಡಲಾರೆಯ? ಈರ್ಷೆ ಅಸೂಯಿಗಳಿಂದ ನಿನ್ನ ರಾಣಿಯರೇ ನಿನ್ನನ್ನು ಅಧೋಗತಿಗಳಿಸಿ ನಮಗೆ ಸದ್ಗತಿಯೇ ಇಲ್ಲವೇ? ಪರಮೇಶ್ವರ, ಕೈಲಾಸನಾಥ, ಕೈಲಾಸನಾಥ, ನನಗೆ ನೀನು ಸಂತಾನಹೀನ. ನಿನ್ನಿಂದ ಬೆಳೆಯಾಗುತ್ತೋ ಇಲ್ವೋ? ನಿನ್ನಿಂದ ಮಳೆಯಾಗುವುದಿಲ್ಲ. ಸಂತಾನಹೀನ, ಪಾಪಿ, ಸಂತಾನಹೀನ, ನೀನು ಪಾಪಿ, ಸಂತಾನಹೀನ, ಪಾಪಿ, ದೈವ ಬರವಿಲ್ಲದವನು, ಸಂತಾನಹೀನ, ಸಂತಾನಹೀನ, ಪಾಪಿ, ಸಂತಾನಹೀನ, ಪಾಪಿ, ಸಂತಾನಹೀನ. ನೆರವೇರುತ್ತೆ. ಎನ್ನ ಮಾಯದ ಮದವ ಮುರಿಯಯ್ಯ, ನನ್ನ ಮಾಯದ ಕಳವಳವ ಕೆಡಿಸಯ್ಯ, ಬಿಡಿಸಯ್ಯ, ಜೀವದ ಜಂಜಡವ ಬಿಡಿಸಯ್ಯ, ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನಯ್ಯ. ನಿಮ್ಮ ಧರ್ಮ ಚೆನ್ನ ಮಲ್ಲಿಕಾರ್ಜುನಯ್ಯ, ಚೆನ್ನ ಮಲ್ಲಿಕಾರ್ಜುನಯ್ಯ, ಅಯ್ಯ. ಗಂಗಾ ತರಂಗ ರಮಣೀಯ ಜಟಾ ಕಲಾಪಂ ಗೌರೀ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯಂ ಅನಂಗಮದಾಪಹಾರಂ ವಾರಣಾಸಿ ಪುರಪತಿಂ ಭಜೆ
ವಿಶ್ವನಾಥಂ ಭಜೆ ವಿಶ್ವನಾಥಂ ಭಜೆ ವಿಶ್ವನಾಥಂ ವಿಶ್ವನಾಥಂ. ನೀವ್ಯಾರು? ನಾನೊಬ್ಬ ದೌರ್ಭಾಗ್ಯಶಾಲಿ. ಅಲ್ಲ ಭಾಗ್ಯಶಾಲಿ. ಚಿಂತೆಯಿಂದ ನೊಂದು ಬದುಕಿನ ಅಂತ್ಯವನ್ನು ಬಯಸಿದ್ದೆ. ಯಾವ ಶಿವನನ್ನು ನೀವು ನಂಬಿದ್ದೀರೋ ಆ ಶಿವನೇ ನನ್ನನ್ನು ಇಲ್ಲಿಗೆ ಕರೆತಂದ. ನಾನು ಬಂದೆ, ನೀವು ಫಲ ಕೊಟ್ಟಿದ್ದೀರಿ. ಶಂಭೋ ಮಹಾದೇವ. ಶಂಕರ, ನನ್ನ ಕಣ್ಣಿಗಿಂದು ಹಬ್ಬ. ಈ ನವದಂಪತಿಗಳು ಎಷ್ಟು ಚೆನ್ನಾಗಿ ಕಾಣುತ್ತಿದ್ದಾರೆ. ಗುರುವೇ, ನಾನು ಶಿವನೇ ನನ್ನ ನಾಲಿಗೆಯಿಂದ ನುಡಿಸಿದ್ದಾನೆ. ಮಗಳೇ, ಇದು ಹುಸಿಯಾಗಕೂಡದು. ಸಂಸಾರದ ವಿಚಾರದಲ್ಲಿ ಅನೇಕ ವಿಧವಾಗಿ ನಿಮ್ಮಿಂದ ಜ್ಞಾನೋಪದೇಶವನ್ನು ಪಡೆದ ನಾನು ಮತ್ತೆ ಆ ಸಂಸಾರದ ಸುಳಿಗೆ ಸಿಕ್ಕಲಿ. ಮಗಳೇ, ವಯೋಗುಣಕ್ಕನುಗುಣವಾಗಿ ಮನಸ್ಸನ್ನು ಬಾಧಿಸುವ ಐಹಿಕ ಇಚ್ಛೆಗಳು ಪೂರ್ತಿಯಾದರೆ ಮನಸ್ಸು ಪರಿಪಕ್ವವಾಗಲೂ ಸಾಧ್ಯ. ಅಲ್ಲದೆ ಹೆಣ್ಣು ತಾಯಾಗಿ, ಗಂಡು ಬದುಕಿನ ದೇವಿಯಾಗಿ, ಶಿವಭಕ್ತರ ಶಿವಶರಣರ ಸೇವೆ ಮಾಡುವ ಮನೆಗಾರ್ತಿಯಾಗಿ ಮುಕ್ತಿ ದಾರಿ ಕಾಣಬೇಕು. ಸ್ವಾಮಿ, ಈ ಸಂಸಾರದಲ್ಲಿ ನಾನು ಮಹಾರಾಜ, ನಿನ್ನ ವಿಚಾರಗಳೆಲ್ಲವನ್ನೂ ನಾನು ತಿಳಿದಿದ್ದೇನೆ. ನೀನು ಮಹಾ ಪುಣ್ಯಶಾಲಿ. ಶಿವನೇ ಈ ಸಿದ್ದಮ್ಮನನ್ನು ನಿನಗೆ ಪ್ರಸಾದಿಸಿದ್ದಾನೆ. ಈ ಕೈ ಹಿಡಿ, ನಿನ್ನ ವಾಂಛಿತಗಳೆಲ್ಲವೂ ಈಡೇರುತ್ತದೆ. ಪರಮೇಶ್ವರ, ನಿನ್ನ ಸಾಕ್ಷಿಯಾಗಿ, ಗುರುವಿನ ಪಾದ ಸಾಕ್ಷಿಯಾಗಿ ನಾನೀಕೆಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಿದ್ದೇನೆ. ಧರ್ಮಾರ್ಥ ಕಾಮ ಮೋಕ್ಷಾದಿಗಳಲ್ಲಿ ವ್ಯತಿರಿಕ್ತವಾಗಿ ನಡೆಯಲಾರೆ. ನಿನ್ನ ಕರುಣಾಧಾರೆ ನಮ್ಮ ಮೇಲೆ ಎಂದೆಂದೂ ಶಾಶ್ವತವಾಗಿರಲಿ. ಪ್ರಭು, ಬನ್ನಿ ಮಂತ್ರಿಗಳೇ, ಬನ್ನಿ. ಇದು ಈಶ್ವರ ಸಂಕಲ್ಪ. ಬಾಳಿನ ಬೆಳಕು ಆರಿತು. ಮಹಾದೇವ ಮತ್ತೆ ಬೆಳಕನ್ನು ನೀಡಿ ಬಾಳನ್ನು ಆರಂಭಿಸುವಂತೆ ಆಜ್ಞೆ ಇಟ್ಟಿದ್ದಾರೆ. ಈಶ್ವರನ ಕರುಣೆಯಿಂದ ನಾವು ಯಾರೂ ದೂರರಾಗಿಲ್ಲ ಪ್ರಭು. ಮಂತ್ರೇಶ್ವರ, ಈ ದಂಪತಿಗಳ ಸ್ವಾಗತಕ್ಕೆ ಪಟ್ಟಣದಲ್ಲಿ ಸಕಲ ಸಿದ್ಧತೆಗಳನ್ನೂ ಮಾಡಿ. ಮಹಾರಾಜರು ಇಂದು ಇಲ್ಲಿಯೇ ಶಿವನ ಪ್ರಸಾದ ಸ್ವೀಕರಿಸಿ ನಾಳೆ ಪಟ್ಟಣಕ್ಕೆ ಹಿಂದಿರುಗುತ್ತಾರೆ. ನಿಜ ಕಣೆ, ಈಶ್ವರನೇ ಆ ಮಹಾತಾಯಿನ ಮಹಾರಾಜರಿಗೆ ಪ್ರಸಾದವಾಗಿ ಕೊಟ್ಟನಂತೆ. ಮುಖ ನೋಡಿದ್ರೆ ನಮಸ್ಕಾರ ಮಾಡೋಣ ಅನ್ಸುತ್ತೆ. ಆ ಮಹಾತಾಯಿ ಇಲ್ಲಿ ಊರಿನಲ್ಲಿ ಸಂಗೀತಾ ಇದೆ. ಅದೇ ಚಿಕ್ಕರಾಣಿಯಿಂದ ಸಂಗತ ಹತ್ತಿ ಉರಿತಾ ಇತ್ತು. ಆ ಪರಮೇಶ್ವರ ನಮ್ಮ ಮಹಾರಾಜರಿಗೆ ಮಕ್ಕಳ ಫಲ ಕೊಟ್ರೆ. ಅಯ್ಯೋ, ಊರಿನ ಜನ ಮಂಕುತಿಮ್ಮಗಳು. ಊರಿಗೆ ಬಂದಿರೋ ಮಹಾರಾಣಿ ನಾವು ಹೊಗಳಿದ್ದೆ. ರೂಪದಲ್ಲಿ, ಗುಣದಲ್ಲಿ ನಿಮ್ ಎದುರು ನಿಲ್ಲೋ ಯೋಗ್ಯತೆ ಇದೆ ಅವಳಿಗೆ. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಮಹಾರಾಜರು ಹಾಗೆ ನಡೀತಾರಲ್ಲೇ, 3 ಹೊತ್ತು ಅವಳ ಮುಂದೆ ಕೂತಿರ್ತಾರೆ. ಅಯ್ಯೋ, ಇನ್ನು ಹೊತ್ತು ಸಾಲದ್ದಕ್ಕೆ ಶಿವ ಪೂಜೆ ನಾಟಕ ಬೇರೆ ಆಡ್ತಿದ್ದಾಳೆ. ಹಾಳ್ ಮಟ್ಟದಲ್ಲಿ ಬಿದ್ದಿದ್ದವಳು ಮಹಾರಾಜರಿಗೆ ಮಂಕುಬೂದಿ ಹಚ್ಚಿ ಕೈ ಹಿಡಿದು ಈಗ ಅರಮನೆಯಲ್ಲಿ ಶಿವ ಪೂಜೆ ಮಾಡಿ ಏನ್ ಮಾಡ್ಬೇಕು ಅಂತಿದ್ದಾಳೋ ಏನೋ. ಸಂಗೀತ, ಇವತ್ತಿಂದ ನಾನು ಅವಳಿಗಿಂತ ಹೆಚ್ಚಾಗಿ ಪೂಜೆ ಮಾಡ್ತೀನಿ. ಸಾಕು, ಸುಮ್ಮನೆ ಇರಮ್ಮ. ಪೂಜೆ ಮಾಡೋದು ಪಾಪ ಮಾಡಿದವರು, ನಿಮ್ದು ಪುಣ್ಯ ಶರೀರ. ಪೂಜೆ ಎಲ್ಲ ಅವಳಿಗೆ ಇರ್ಲಿ. ಇದು ಯಾರ ಅಖಂಡ ಭಕ್ತಿಯ ಬಿಲ್ವ ಕುಸುಮಗಳು? ನೋಡು, ರಾಣಿ, ನನ್ನ ಕಣ್ಣುಗಳು ಯಾವಾಗಲೂ ನಿನ್ನನ್ನು ಹೀಗೇ ನೋಡಬೇಕೆಂದು ಬಯಸುತ್ತಿವೆ. ನನಗೂ ನಿನಗೂ? ಹೇಳು ರಾಣಿ, ನಾಚಿಕೆ ಏಕೆ? ಇಲ್ಲ. ರಾಣಿ,
ಇಂದಿನಿಂದ ನಿನ್ನನ್ನು ರಾಗಿಣಿ ಎಂದು ಕರೆಯಲೆ? ನಿಮ್ಮಿಚ್ಛೆ ಸ್ವಾಮಿ. ನಗೆ ತೋರೆ ನಯನದೆ ನಯನ ತಾತೇರೆ ದೇವ ನೀಡಿದ ಈ ಅಂದ, ದೇವ ನೀಡಿದ ಈ ಅಂದ, ದೇವಗರ್ಪಿಸಿ ನಾಧನ್ಯೆಯಿಂದೆ, ದೇವಗರ್ಪಿಸಿ ನಾಧನ್ಯೆಯಿಂದೆ, ಹಾಲು ಹುಣ್ಣಿಮೆ ಮಧುಚಂದ್ರ, ಹಾಲು ಹುಣ್ಣಿಮೆ ಮಧುಚಂದ್ರ, ಹರುಷದ ಹೊಸಗೆಯ ತಾತಂದ, ನಯನದೆ ನಯನ ತಾತೇರೆ ಅತುಳಿತ ಸಂತಸವಿಂದೆ ಮನಕ್ಕೆ ತೀರೆ ಬಾಳಿನ ಆಶಾ ಬಯಕೆ, ಅತುಳಿತ ಸಂತಸವಿಂದೆ ಮನಕ್ಕೆ ತೀರೆ ಬಾಳಿನ ಆಶಾ ಬಯಕೆ, ಜೊತೆಯಾದನು ತಾ ವಸಂತನಿದಕ್ಕೆ, ಜೊತೆಯಾದನು ತಾ ವಸಂತನಿದಕ್ಕೆ, ಕಾಲವು ಕಾದಿದೆ ಸವಿಸುಖಕ್ಕೆ, ನಯನದೆ ನಯನ ತಾತೇರೆ ಮೂಡಿತು ಪ್ರೀತಿಯ ಹೊಂಗಿರನ, ಮೂಡಿತು ಪ್ರೀತಿಯ ಹೊಂಗಿರನ, ದೊರಕಿತು ಪಾವನ ಪತಿಚರಣ, ಮಿಡಿಯಿತು ರಾಘವ ಮನವೀಣ, ಮಿಡಿಯಿತು ರಾಘವ ಮನವೀಣ, ಒಲವೇ ನಮ್ಮ ಆಭರಣ, ಒಲವೇ ನಮ್ಮ ಆಭರಣ, ನಯನದೆ ನಯನ ತಾತೇರೆ ಬೆಸೆಯಿತು ನೇಹ ನಗೆ ತೋರೆ, ನಯನದೆ ನಯನ ತಾತೇರೆ. ಅಮ್ಮ ಮತ್ತೆ ರಾಗಿಣಿ, 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 ನಾವ್ ಯಾವಾಗ್ಲೂ ಹೀಗೆ ಇರ್ಬೇಕು.
ನಾನು ನೀನು ಅಯ್ಯೋ ಬಾ ರಾಗಿಣಿ ಅಯ್ಯೋ ಬಾ ಏನಮ್ಮ ಇದು ರಾಗಿಣಿ ಅಯ್ಯೋ ಏನಮ್ಮ ಅಮ್ಮ ರಾಗಿಣಿ 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 ಈ ನಿನ್ ತುಟಿಗೆ ಈ ನಿನ್ ರೂಪು ನನ್ನ ಸೆರೆ ಹಿಡಿದಿದೆ. ಎಲ್ಲಿ ಎಲ್ಲಿ ಅಮ್ಮ ಎಲ್ಲಿ ಅಮ್ಮ ಅಮ್ಮ ನಾನಮ್ಮ ಅಯ್ಯ ಪ್ರೇಯಸಿ ನಾವು ಮೈ ಮರೆತು ಸಾಯೋವರೆಗೂ ಹೀಗೆ ಇರೋಣ. ಹೇಗೆ ನನ್ ಮೇಲ್ ಚಿಟ್ಟೆ? ಸಂಗೀತ, ಆರೋಗ್ಯ ಇಲ್ವೇನೆ? ಏನಾಗಿದೆಯೇ? ಮಹಾರಾಜರು ಹೀಗೆಲ್ಲ ಮಾತಾಡಿ ಆ ಮಾಯಣ್ಣೆ ಹತ್ರ ನಲ್ಲೆ ಹೊಡಿತಿದ್ ನೋಡಿದ್ರೆ ನನಗೆ ಹೇಗಾಯ್ತು ಗೊತ್ತೇನು? ನಾನು ನೋಡಿದ್ನಲ್ಲ, ಅರ್ಥ ಆಯ್ತು. ಎಲ್ಲ ಗಾಳಿ ಸಿಕ್ಕದ ಕಬ್ರಾಗಿರ್ಬೇಕು. ಅಮ್ಮ, ಅವಳು ಮಹಾರಾಜರ ತಲೆಗೆ ಏನೋ ತಿಕ್ಬಿಟ್ಟು ವಶ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ತಿಕ್ಕಿದ್ರೆ ದವಸಾಗ್ತಾರೇನೆ? ಅವ್ರನ್ನ ಕೇಳಿ ತುಂಬಾ ಅನುಭವಿಸ್ತರು. ಹೌದಾ ಮೃದಂಗ? ಅವಳ ಮಾತು ಕಟ್ಕೊಳ್ಳಿ, ಸುಮ್ಮನೆ ಇರೋ ಸಂಗೀತ. ನಾನೇನಂತ ಅನುಭವಿಸ್ತನಲ್ಲ. ಅಮ್ಮ, ಆ ವ್ಯಸನದಿಂದ ಎಷ್ಟೊಂದು ಕೊರೆಗೆ ಸ್ವರ್ಗ ಹೋಗಿದ್ದೀರ. ಅಕ್ಕ, ಆ ಸಿದ್ಧಿ ಮುಖ ನೋಡಿದ್ರೆ ಗರ್ಭಿಣಿ ಅಂತ ಕಾಣುತ್ತೆ. ಹೌದೇನು? ಅಯ್ಯೋ ದೇವ್ರೆ, ಏನಪ್ಪ ಗತಿ? ಅವ್ರ ಮಗು ಆದ್ರೆ ನಾವಿಬ್ರು ಅವಳ ಕಾಲಿನ ಕಸವಾಗ್ತೀವಿ. ಹೇಗಾದ್ರೂ ಅವ್ರ ಕತೆ ಮುಗಿಸ್ಬೇಕು. ನಾನಿದ್ದೀನಲ್ಲಮ್ಮ, ನಿಮ್ ಉಪ್ಪುತ್ತಿದ್ದ ಶರೀರ ನಿಮ್ ಸೇವೆಗೆ ಮೀಸಲು. ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ಸಂಗೀತ ಮನಸ್ಸು ಮಾಡಿದ್ಮೇಲೆ ಆ ಕಾರ್ಯ ಮುಗಿದ ಹಾಗೆ. ಬಾಬಾ, ಪುಣ್ಯ ಕಾರ್ಯಕ್ಕೆ ಪಾದ ಮುಂದಿಡು. ಯಾಕಮ್ಮ ಹೀಗ್ ತಿರ್ಗಾಡ್ತಾ ಇದ್ದೀರಿ? ಯಾಕೋ ನನಗೆ ಅರ್ಥವಾಗ್ತಿಲ್ಲ ಮಂಜುಳ. ಅಲ್ವೇ, ಹೀಗ್ ಮಾಡ್ಬೋದೇನೆ? ಇದು ನ್ಯಾಯವೇ? ಯಾರು? ಏನಾಯ್ತು? ಅವರೇ ಮಹಾರಾಜರೇ ಇದುವರೆಗೂ ಇಲ್ಲೇ ಇದ್ರಲ್ಲಮ್ಮ, ಈಗ ಇಲ್ಲಿದ್ದಾರೇನೆ? ಗಳಿಗೆ ಅವ್ರನ್ನ ಬಿಟ್ಟಿರ್ತಿದ್ರೆ ಹೇಗಮ್ಮ? ಆಹಾ, ಎಷ್ಟು ಸುಲಭವಾಗಿ ಹೇಳ್ಬಿಟ್ಟಿಯೇ. ಒಂದಾದ ಮನಸ್ಸು ಸ್ವಲ್ಪ ಮರೆಯಾದ್ರೂ ಎಷ್ಟು ವೇದನೆ ಆಗುತ್ತೆ ಅಂತ ನಿನ್ಗೇನು ಗೊತ್ತು? ಹೌದೇನಮ್ಮ? ಹೆಂಗಸಾಗಿ ನಿನಗೆ ಗೊತ್ತಿಲ್ವೇನೆ? ಇನ್ನೂ ಅನುಭವ ಆಗ್ಲಿಲ್ಲಮ್ಮ. ಛೇ, ನಿನ್ನ ಹತ್ರ ಹೇಳ್ಕೊಂಡಲ್ಲ. ಹೋಗಿ ಮಹಾರಾಜನ ಕರ್ಕೊಂಡ್ ಬಾ. ಏನಾದ್ರೂ ವಿಶೇಷವಿದೆಯೇ ಮಂತ್ರಿಗಳೇ? ಕೆಲವು ವಿಚಾರಗಳನ್ನು ತಮ್ಮಲ್ಲಿ ಚರ್ಚಿಸಬೇಕಾಗಿತ್ತು. ನನ್ನಲ್ಲಿ ಆಲೋಚಿಸುವುದೇನು, ನೀವೇ ನಿರ್ಧರಿಸಿಬಿಡಿ. ಹಾಗಲ್ಲ ಪ್ರಭು, ಆ ವಿಚಾರಗಳಿಗೆ ತಮ್ಮ ಸಲಹೆ ಅತ್ಯವಶ್ಯಕ. ನಾನು ಈಗಲೇ ಆಗ್ಬೇಕೆ? ತಮಗೆ ಅವಸರವಾದ ಕಾರ್ಯವೇನಾದ್ರೂ ಇದೆಯೇನೋ? ಅವಸರವೇನು ಇಲ್ಲ, ಚರ್ಚೆ ಕುಳಿತರು ಹೊತ್ತಾಗಬಹುದಲ್ವೇ? ನಾನೀಗ ಸಂಕೋಚಕ್ಕೆ ಧಾರಾಳವಾಗಿ ಹೇಳಿ ಪ್ರಭು. ರಾಣಿವಾಸಕ್ಕೆ ಹೋಗುವ ಆತ್ರವೇನೋ? ಆತರ ಯಾರಿಗ ಆತರ? ವಯಸ್ಸಿನಲ್ಲಿ ನೀವು ಅನುಭವ ಪಟ್ಟಿದ್ದೆ ತಾನೆ, ಇದ್ರಲ್ಲಿ ಹೊಸದೇನಿದೆ ಹೇಳಿ? ದಯಮಾಡಿಸಿ. ನಾಳೆ ಚರ್ಚಿಸೋಣ. ಅವಶ್ಯಕವಾಗಿ. ನಮ್ಮ ಪ್ರಭು ಬಾಳಿನಲ್ಲಿ ಈಗಲಾದರೂ ಸಂತೋಷವನ್ನು ಅನುಭವಿಸಲಿ. ಅಮ್ಮ, ಮಹಾರಾಜರು ಬರ್ತಿದ್ದಾರಮ್ಮ. ಬರ್ಲಿ ಬಿಡು. ರಾಗಿಣಿ, ರಾಣಿ, ನನ್ನ ಮೇಲೆ ಕೋಪವೇ? ಇಷ್ಟು ಹೊತ್ತು ನನ್ನ ನೆನಪೇ ಬರ್ಲಿಲ್ವೇ? ನಿನ್ನನ್ನು ಮರೆತು ನಾನು ಉಳಿಯೋದಕ್ಕೆ ಸಾಧ್ಯವೇ ರಾಣಿ? ಈ ಚಂದುಟಿ, ಈ ಕಿರುನಗೆ. ನೋಡು ನೋಡು, ನೀನ್ ಹೀಗೆಲ್ಲ ಮಾಡಿದ್ರೆ ನನಗೆ ತುಂಬಾ ಕೋಪ ಬರುತ್ತೆ. ನಿಮ್ ಕೋಪ ಎದುರಿಸೋ ಶಕ್ತಿ ನನಗಿಲ್ಲ. ಎಲ್ಲಿ? ಹಾಗಾದ್ರೆ ಹೀಗ್ ಬಾ. ನೋಡು ರಾಗಿಣಿ, ನೋಡಿ, ಇನ್ಮೇಲೆ ನೀವು ಹೀಗೆಲ್ಲ ಇರೋಕ್ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಸಾಧ್ಯವೇ ಇಲ್ಲ. ನಾನು ಹೀಗೆ ಇರ್ತೀನಿ. ಅದ್ ಯಾಕೆ ಸಾಧ್ಯವಿಲ್ಲ ನಾನು ನೋಡ್ತೀನಿ. ನೀವು ನಾನು ಇಷ್ಟರಲ್ಲೇ ಮಗುವಿನ ತಂದೆ ಆಗ್ತೀರಿ. ನಾನು ತಂದೆ ಆಗ್ತೀನಿ, ನಾನು ಮಗುವಿನ ತಂದೆ ಆಗ್ತೀನಿ. ರಾಣಿ, ನೀನು ಭಾಗ್ಯ ದೇವತೆ, ನನ್ನ ಬಾಳಿನ ಬಯಕೆಯನ್ನು ತೀರಿಸೋದಕ್ಕೆ ಬಂದ ಭಾಗ್ಯ ದೇವತೆ. ಈ ವಿಚಾರ ನಮ್ಮ ತಂದೆ ತಿಳಿದಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ರು. ಎಲ್ಲಿದ್ದಾರೋ, ಹೇಗಿದ್ದಾರೋ?
ತಪ್ಪು ಮಾಡಿದವನ್ನ ಸಾಮಾನ್ಯ ಮನುಷ್ಯನೇ ಕ್ಷಮಿಸ್ತಾನೆ, ಒಂದೊಂದ್ ಸಾರಿ ಮೃಗಗಳು ಕ್ಷಮಿಸುತ್ತೆ. ಈ ಶಂಕರನಿಗೆ ಆ ಗುಣವೇ ಇಲ್ಲ ಸ್ವಾಮಿ. ಇನ್ನು ಶಾಂತಿ ಕೊಡೋ ಧಾರಾಳತನ ಎಲ್ಲಿಂದ ಬರಬೇಕು? ನಿರಾಶನಾಗ್ಬೇಡಣ್ಣ, ಶಿವ ನಿನ್ ಮೇಲೆ ಕರುಣೆ ತೋರಿಸ್ತಾನೆ. ಕರುಣೆ ತೋರೋ ಕಣ್ಣಿಗೆ ಊರುಗಣ್ಣಿನ ಕಾವು ತಟ್ಟಿದೆ. ಸುಡೋದೊಂದು ಗೊತ್ತೇ ಹೊರತಾಗಿ ಕರುಣೆ ತೋರೋ ಶಕ್ತಿನೇ ಇಲ್ಲ ಸ್ವಾಮಿ, ಇಲ್ಲ. ದಯ ತೋರಿಸ್ತಾನೆ. ಇನ್ನೆಲ್ಲಿ ದಯ ತೋರಿಸ್ತಾನೆ ಸ್ವಾಮಿ? ಗಂಟ್ಲಲ್ಲೇ ನಿಂತಿದ್ದ ವಿಷ ಮೈ ಮನಸ್ಸನ್ನೆಲ್ಲ ಆವರಿಸ್ಬಿಟ್ಟಿದೆ, ಮನಸ್ಸೆಲ್ಲ ಪಾಷಾಣವಾಗಿ ಹೋಗಿದೆ. ದಯೆ ಕರುಣೆ ಅನ್ನೋದು ಶಿವನಿಂದ ದೂರವಾಗಿ ಹೋಗಿದೆ ಸ್ವಾಮಿ, ದೂರವಾಗಿ ಹೋಗಿದೆ. ಅಣ್ಣ, ನಿನಗೆ ಶಂಕರನ ಮೇಲೆ ತುಂಬಾ ಕೋಪ ಅಂತ ಕಾಣತ್ತೆ. ಭಕ್ತಿಯಿಂದ ನಡೆದಾಗ ಎಲ್ಲವನ್ನೂ ಸುಟ್ಟು ಬಿಟ್ಟ. ಕೋಪಿಸ್ಕೊಂಡ್ರೆ ಏನಾದ್ರೂ ಈ ದೇಹ ಸುಡ್ತಾನೇನೋ ಅಂತ ನೋಡಿದ್ರೆ ಆ ಶಿವ ಸುಡೋದು ಇಲ್ಲ, ಸಾಯಿಸೋದು ಇಲ್ಲ. ನಿಮಿಷಕ್ಕೆ ಬದುಕಿಸಿ ಸಾಯಿಸ್ತಾ ಇದ್ದಾನೆ. ಮಮತಾ ಪಾಸಿ ಚೂಲ ಹಾಕಿ ಚಿತ್ರಹಿಂಸೆ ಮಾಡ್ತಾ ಇದ್ದಾನೆ. ಅಣ್ಣ, ನಿನ್ನ ಮಗಳು ಸಿದ್ದಮ್ಮ ಈಗ ಮಧುವಂತಿ ನಗರದ ರಾಣಿ. ಏನು ಸ್ವಾಮಿ? ನನ್ನ ಮಗಳು ಮಧುವಂತಿ ನಗರದ ರಾಣಿ ಸುಖವಾಗಿದ್ದಾಳೆ, ಸಂತೋಷವಾಗಿದ್ದಾಳೆ. ಪರಮೇಶ್ವರ, ನಿನ್ನ ದಯೆ ನನ್ನ ಮಗಳ ಮೇಲೆ ತೋರಿದೆಯಲ್ಲ, ಅಷ್ಟೇ ಸಾಕು, ಅಷ್ಟೇ ಸಾಕು. ನನ್ನ ಮಗಳು ರಾಣಿ, ನನ್ನ ಮಗಳು ರಾಣಿ. ಸ್ವಾಮಿ, ಶಿವನ ಪ್ರಸಾದ ಸ್ವೀಕರಿಸಿ ಹೋಗು. ಯಾವ ಪ್ರಸಾದ ಬೇಡ ಸಂಗೀತ. ಎಲ್ಲ ದೇವ್ರಿಗೂ ಕಣ್ ಕುರುಡಾಗಿದೆ, ಕಿವಿ ಕಿವುಡಾಗಿದೆ. ಹಾಗೆ ಹೇಳ್ಬೇಡಿಮ್ಮ. ಮಾರಮ್ಮನ ಹರಕೆ ಪ್ರಸಾದ ತಗೊಂಡೆ. ಎಷ್ಟು ಹರಕೆ ಒಪ್ಪಿಸ್ರು ಇಲ್ಲ, ಪೂಜೆ ಮಾಡಿದ್ರು ಇಲ್ಲ. ಅಯ್ಯೋ, ಯಾವ್ದಕ್ಕೂ ಕಾಲ ಬರ್ಬೇಕು. ಕಾಲ ಬರುತ್ತೆ. ಅವಳಿಗೆ ಮಗು ಆದ್ರೆ ರಾಣಿರಾದ ನಾವು ಹಾಲ್ ಬಟ್ಲು ತರೋ ದಾದಿಯರಾಗ್ಬೇಕಾಗುತ್ತೆ. ಹಾಗಿರೋದಕ್ಕಿಂತ ಸಾಯೋದೇ ಮೇಲು. ಬಾಳಾರದ ಮುಕ್ಕ ಬಾವಿಗೆ ಬಿತ್ತು ಅಂದ ಹಾಗೆ ನೀವೇ ಸಾಯ್ಬೇಕು. ನಾವು ಉಳಿಬೇಕಾದ್ರೆ ಅವಳು ಸಾಯ್ಬೇಕು, ಇಲ್ಲ ಅವ್ಳ ಗರ್ಭ ನಾಶವಾದ್ರೂ ಆಗ್ಬೇಕು. ಅದಕ್ಕೇನ್ ಮಾಡ್ಬೇಕು ಹೇಳಿ ಸಂಗೀತ? ಈ ಮಾಟ ಮಂತ್ರ ಮಾಡೋನ್ ಹಿಡಿದು ಅವಳ ಕತೆ ಮುಗಿಸ್ಬೇಕು. ಲಯಕರ್ತನಾದ ನೀನಿರುವಾಗ ಮನುಷ್ಯನೇ ಅಂತ್ಯ ಮಾಡಲು ಸಾಧ್ಯವೇ? ಅಸೂಯ ಪೀಡಿತರಿಗೆ ವಿವೇಕವೆಲ್ಲಿದೆ ಗಿರಿಜಾ? ಈ ನಾಟಕದಲ್ಲಿ ನಿನ್ನ ಪಾತ್ರದ ಸರದಿ ಈಗ ಬಂದಿದೆ. ನನ್ನ ಪಾತ್ರವೇ? ಸಂದೇಹ ಬೇಕೆ? ಭಕ್ತ ರಕ್ಷಣೆ ಎಂಬ ಬಿರುದನ್ನು ಸುಮ್ಮನೆ ಹೊರಲಾದಿದ್ದೆ. ಸರಿ, ನಿಮ್ಮೊಡನಿರಲು ಭಕ್ತರು ಬಿಡುವುದಿಲ್ಲ, ನೀವು ಬಿಡುವುದಿಲ್ಲ. ಅದರಲ್ಲಿ ನನ್ನ ಪಾತ್ರ ರಚನೆ ಹೇಗೋ. ಅಸೂಯೆಗೆ ಪ್ರೋತ್ಸಾಹ ಕೊಡುವುದು, ಆಮೇಲೆ ಭಕ್ತಳಿಗೆ ರಕ್ಷಣೆಯ ನೋಟ ಬೀರುವುದು.
ಕಿವಿ ಕೊಟ್ಟು ಬೂದಿ ಹಣೆಯಲ್ಲಿಟ್ಟು ಹೊರಡೆ ನಿನ್ನ ಹಾಗೆ ಚೆಟ್ಟು ನಿನ್ನ ಹಾಗೆ ಚೆಟ್ಟು ಓಹೋ ತಂದಾನಿ ತಾಣ ಓಹೋ ತಾನಿ ತಂದಾಣ ಓಡೋಡಿ ಚಂಗೆಂದು ಚೆಂದರೆ ಹಾರುತ್ತ ಬಂತು ಈ ಹಕ್ಕಿ ಇದರ ಚಿನ್ನಾಟ ನೋಡಯ್ಯ ಕಣ್ಣಿಕ್ಕಿ ಚಿನ್ನಾಟ ನೋಡಯ್ಯ ನಿಲ್ಲಮ್ಮ ನಿನಗೆ ಕೈ ಕೆಲಸ ಬರುತ್ತಾ ಕೇಳೋದೇನೆ ಮುಖ ನೋಡಿದ್ರೆ ಗೊತ್ತಾಗಲ್ಲೇನು ಪರೀಕ್ಷೆ ಮಾಡಿ ತಿಳ್ಕೊ ಮಗನೇ ಅಯ್ಯೋ ಮಗನೇ ಅಂದ್ಬಿಟ್ಟಿಯಲ್ಲ ಓ ಹಂಗಾಯ್ತಲ್ಲ ತಂಗಿ ಇವಳು ನನ್ನ ಅರ್ಧಾಂಗಿ ಮಹಾರಾಣಿಯವರ ಪಾದ ಸೇವಕಿ ನನ್ನ ಗಂಡ ಪಿಂಡಕ್ಕೆ ದಂಡ ಮಕ್ಕಳು ಬರಬೇಕು ಅಯ್ಯೋ ಒಂದೆರಡು ಬೇಕಾಗಿತ್ತು ಅಯ್ಯ ಈಗ ಅದಲ್ಲೇ ಬೇಡ ಓಹೋ ಮನೆ ಮುರಿಬೇಕಾ ನೋಡು ನಮ್ಮ ರಾಣಿಯರಿಗೆ ಒಬ್ಬ ಸೌತಿ ಅವಳೆ ಅವಳಿಗೆ ಬಸ್ರಿ ಮೈ ಇಳಿಬೇಕಾ ಅಷ್ಟೇ ಅಲ್ಲ ಅವಳ ಕಥೆನ ಮುಗಿಬೇಕು ನಮ್ಮ ರಾಣಿಗಾಗ್ನೆ ಮಗಳೇ ಅಮ್ಮ ನಿಮ್ಮ ರಾಣಿಯರ ಕೆಲಸ ಮುಗಿಸ್ತು ಅಷ್ಟು ಮಾಡ್ತಾಯೇ ನಿನ್ ಕೈಲಾಗತ್ತಾ ಮೊದಲು ಹೇಳು ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಎಡವಟ್ ಮಾಡ್ಬಿಟ್ಟಿಯ ದೊಡ್ಡವ್ರ ಹತ್ರ ನಮ್ಮ ಮಾನ ಹೋಗ್ಬಿಡ್ತಾ ಅಷ್ಟೇ ನಂಬಿಕೆ ಬರಬೇಕಾ ಜೈ ಮಹಾದೇವ ಕೆಲಸ ಮಾಡಲ್ಲ ನಿಜವಾಗ್ಲು ನೀನ್ ದೊಡ್ಡ ಮಾಟಗಾತಿ ನನ್ನ ಹೆಂಡತಿನ ಕರಡಿ ಮಾಡು ಬೇಡ ಬೇಡ ಕರಡಿ ನನ್ನ ಹೆಂಡತಿ ಮಾಡು ಅಯ್ಯೋ ಅದು ಬೇಡ ನೀನೇನು ಬೇಡ ನನ್ನ ಹೆಂಡತಿ ಮೊದ್ಲಿದ್ದಂಗಾಗ್ಲಿ ಮೊದ್ಲಿದ್ದಂಗೆ ನಂಬಿಕೆ ಬಂತು ಜೈ ಮಹಾದೇವ ಹಾಡಿನಾಲಿಗೆ ಇನ್ನೇನೆ ನಾನಿಮ್ಮ ಕೈ ಕೂಡಲ ಸಂಗಮ ನಿಮ್ಮುದರವ ಬಗೆದಾನು ಹೋಗುವ ಭರವೆ ನಗೆ ನೀವಿನ್ ಯೋಚನೆ ಮಾಡಬೇಡಿ ಈ ಹಣ್ಣು ತಿಂದ್ರೆ ಸಾಕು ಎಲ್ಲ ಮುಗ್ದ ಹಾಗೆ ನೀನೆಂಥ ಭಾಗ್ಯಶಾಲಿ ಅಮ್ಮ ಅದ್ರ ವಿಹಾರಕ್ಕೆ ಹೋಗಿ ಬರ್ಬಾರ್ದೆ ಈ ಮಾವಿನ ಹಣ್ಣು ತಿನ್ನಮ್ಮ ಇದು ಗುರುಪ್ರಸಾದ ಸುಖಪ್ರಸವಕ್ಕೋಸ್ಕರ ತಂದಿದ್ದೇನೆ ಅಕ್ಕ ನೀವು ತೆಗೆದುಕೋ ಆ ಪುಣ್ಯ ನನಗಿಲ್ಲಮ್ಮ ಏನ್ ಪಾಪ ಮಾಡಿದ್ದೀನೋ ಏನೋ ಪತಿ ದೇವ್ರಿಗೂ ಕೊರಗ್ ತಂದಿದ್ದೀನಿ ಅವ್ರ ಕೊರಗ್ನಿಗೋ ದೇವತೆಯಾಗಿ ನೀನ್ ಬಂದಿದ್ಯಾ ತಿನ್ನಮ್ಮ ಗಂಡ್ಮಗು ಆಗ್ಬೇಕು ನಮ್ ಕುಲ ಬೆಳಗ್ಬೇಕಮ್ಮ ಅಕ್ಕ ನಿಮ್ಮ ವಿಶ್ವಾಸದ ಋಣ ನಾನು ಹೇಗೆ ತೀರಿಸ್ಲಿ ಋಣ ತಾನಾಗೇ ತೀರುತ್ತೆ ಗಂಡು ಮಗು ಆದ್ರೆ ಹೋಗಮ್ಮ ಹೋಗಿ ವಿಶ್ರಾಂತಿ ತಗೋ ಮಾವನವ್ರು ತಗೊಂಡು ಹೋಗಿ ಕೊಡ್ತಿದ್ಯಾ ಅಂತಂದಿದ್ದೆ ನಿನ್ನ ನೇಣು ಹಾಕ್ತಾರೆ ಶೂಲಕ್ಕೆ ಹಾಕ್ತಾರೆ ಸಂಗೀತ ತಪ್ಪೋಗ್ಬಿಡ್ತಿ ಕಣೆ ಅನ್ಯಾಯ ಸಾಯ್ತಿ ಆ ಕಣೆ ಸಾಯೋಕ್ ಮುಂಚೆ ಒಂದು ಸಾರಿ ಅರಮನೆಗೆ ಹೋಗ್ಬಿಟ್ಟು ಬಂದ್ಬಿಡೆ ನೀವು ಬರೋದ್ರೊಳಗಾಗಿ ನಾನೆಲ್ಲಾ ಸಿದ್ಧ ಮಾಡ್ಕೊಂಡಿರ್ತೀನಿ ಏನ್ ಸಿದ್ಧ ಮಾಡಿರ್ತೀಯ ಹೊರೋಕೆ ಊಳಕ್ಕೆ ಬಾಯ್ ಬಿಡ್ಕೊಳಕ್ಕೆ ನಿಮ್ಮನ್ ಬಿಟ್ಬಿಡ್ತಾರಾ ಮಾಟಗಾರ ಮಾಯಣ್ಣ ಹತ್ರ ಮಂತ್ರ ಮಾಡು ಅಂತ ಮಾತಾಡ್ತಿದ್ರಿ ನಿನ್ನ ಶೂರಕ್ಕೆ ಬಂದಿ ಇದೇನು ಮಾಡ್ಬೇಕು ಒಳ್ಳೆ ದೇವ್ರೆ ಬಸಪ್ಪ ಒಳಗಡೆ ಬಾ ನೋಡು ನನ್ ದೊರೆನ ಏನಾಯ್ತಮ್ಮ ಇದೇಗಾತ ಏನು ಆಗೋಯ್ತು ಬಿಡು ಕೆಳ ಮನೇಲಿ ಇಟ್ಕೊಂಡ್ರೆ ಆಲ್ಸೋಯ್ತೈತೆ ಆಚೆ ಕಡೆ ಮಳೆಗಾಲ ಇಡೀ ಅಯ್ಯಯ್ಯೋ ಇಷ್ಟು ದಿನ ನನ್ನ ಗಂಡನ್ನ ಒಳಗಡೆ ಇಟ್ಟು
ಅಂದ್ಕೊಂಡು ಇವತ್ತು ಹೊರಗಡೆ ಇಡ್ಬೇಕೇನಪ್ಪ ಬಸಪ್ಪ? ಯಾಕೆ ಬಂದೆ? ಹಣ ಕೊಡ್ಬೇಕಾಗಿತ್ತು, ಬಂದೆ. ಹಣ ಎತ್ತೋಕಾಗ್ತೈತೆ, ನನ್ ಕೈಗೆ ಕೊಡು. ನಾನು ಹೆಣವಾದ ಇಲ್ಲ, ಹಣ ಅವಳ ಕೈಲಿ ಕೊಡಬೇಡ, ನನ್ನ ಕೈಲಿ ಕೊಡು. ಒಳ್ಳೆ ನಾಟಕ ಆಡ್ತೀರಿ ಕಣಪ್ಪ. ನಾ ಹಣ ಕೇಳಕ್ ಬಂದ್ರೆ ನೀ ಹೆಣ ಹಾಕ್ತೀಯೋ? ಅಯ್ಯಯ್ಯೋ, ನೀನು ನನ್ ಸಾರಿ ಹಣ ಕೇಳಕ್ ಬಂದ್ರು ನನ್ ಹೆಣವೇ ಕಣಪ್ಪ. ಬಸಪ್ಪ, ನೀನು ಬಂದಿದ್ದೇನೋ ಒಳ್ಳೆ ಸಮಯನೇ. ಬಾಯಲೆ, ಅರಮನೆಯಲ್ಲಿ ಯಾರು ಸತ್ತಿಲ್ವಾ? ಬಿಟ್ಟೋನಿ, ಯಾರು ಯಾಕೆ ಸಾಯ್ಬೇಕು? ಎಲ್ಲ ಚೆನ್ನಾಗಿ ಅವ್ರಿ. ಎಲ್ಲ ಚೆನ್ನಾಗವ್ರ? ನಾನು ಹಣ ನಾಳೆ ಕೊಡ್ತೀಯಾ? ಕೊಡ್ತಿ. ನಾ ಬರ್ತೀನವ. ಒಳ್ಳೇದಪ್ಪ. ಬಾಗಿಲ ಹಾಕೊಂಡು ಹೋಗು. ಗೀತಾ, ಸಿದ್ದಂ ಸತ್ತಿಲ್ವಂತಲ್ಲಿ? ಅಯ್ಯೋ, ಆ ಮಹಾರಾಣಿಗೆ ಮುಖ ತೋರ್ಸೋದು ಹೇಗೆ? ಕೊರವಂಜಿ ಮನೆ ಒಳಗ ಅವಳ ಮಖಕ್ಕೆ ಬೆಂಕಿ ಹಾಕ. ಅವಳು ಬರಬಾರ್ದು ಬರ. ಅವಳು ಕೊಟ್ಟ ಮಾವನದಲ್ಲಿ ಮಂತ್ರವಿಲ್ಲ, ತಂತ್ರವಿಲ್ಲ, ಬರೀ ಮೋಸ. ಇಂಥ ಸಮಯದಲ್ಲಿ ಅವಳು ನನ್ನ ಕೈ ಸಿಕ್ಕಬೇಕು. ಮರಳು ನೀನೇ ಆ ಕೊರಂಜಿ ನಿನಗೆ ಕೊಟ್ಟಿದ್ದಲ್ಲ? ಹೌದು. ವಾಸನೆ ಯಾಕೆ ಬಂತು? ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡವ. ಇನ್ಮೇಲೆ ಇನ್ನೇನಲ್ಲ. ತಪ್ಪಾಯ್ತು ಕಣವ, ನಾನು ಅದೇ ಅಂದೆ. ಇನ್ಮೇಲೆ ತಪ್ಪು ಕೆಲಸ ಮಾಡಲ್ಲ. ತಪ್ಪಾಯ್ತು ಕಣವ, ತಪ್ಪಾಯ್ತು. ನಾನು ಅದೇ ಅಂದೆ, ಇನ್ಮೇಲೆ ಎಂತ ಕೆಲಸ ಮಾಡಲ್ಲ. ಇಷ್ಟು ದಿನಗಳ ಮೇಲೆ ವಿಶ್ವೇಶ್ವರನ ದಯೆ ನಮ್ಮ ಮೇಲೆ ಬಂತೆ. ಗಂಡು ಮಗುವೇ ಆದರೆ ನಮ್ಮ ಆನಂದಕ್ಕೆ ಪಾರವೇ ಇಲ್ಲ. ಹೌದು ಪ್ರಭು. ಈ ಔಷಧ ಕುಡಿಸು, ಜ್ಞಾನ ಹೋಗುತ್ತೆ. ಆಮೇಲೆ ಧೈರ್ಯವಾಗಿ ನಿನ್ ಕೆಲಸ ಮುಗಿಸು. ಆಮೇಲೆ ಏನಾದ್ರು ನೀನ್ ಬರ್ದಂತೆ ನಾವ್ ನೋಡ್ಕೋತೀವಿ. ಹೊರಡು. ನೋಡು, ಮಗುನ್ ಮಾತ್ರ ಸಂಗೀತನ ಕೇಳ್ಕೊಡ್ಬೇಕು. ಎಚ್ಚರಿಕೆ. ಮಂತ್ರಿಗಳೇ, ಪ್ರಸವವಾದ ಒಡನೆಯೇ ಮಂಗಳ ವಾದ್ಯಗಳು ಮೊಳಗುತ್ತಿರಬೇಕು. ಆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳಾಗಬೇಕು. ಘಂಟಾರವದಿಂದ, ಮಂತ್ರಘೋಷದಿಂದ ಮಧುವಂತಿ ನಗರವು ಪ್ರತಿಧ್ವನಿತವಾಗಬೇಕು. ಈ ಮಂಗಳ ವಾರ್ತೆಯನ್ನು ಕೇಳಿ ಪುರಜನರೆಲ್ಲರೂ ಸಂತೋಷದಲ್ಲಿ ಓಲಾಡುತ್ತಿರಬೇಕು. ಮಾಯಾ, ಮಾಯಾ, ಶುಭ ವರ್ತಮಾನವನ್ನು ತಂದೆಯ. ಏಕೆ ತಲೆ ತಗ್ಗಿಸಿದೆ? ನನ್ನ ರಾಣಿ ಕ್ಷೇಮವೇ? ಮಗು? ಪ್ರಭು, ಕಲ್ಪಿಸಿಕೊಂಡಿದ್ದ ಆಸೆಗಳೆಲ್ಲ ಕನಸಾಯಿತು. ಏನಾಯ್ತು? ಹೇಳಬೇಕಾದ್ದನ್ನು ಹೇಳಿ ಮುಗಿಸಿಬಿಡು ಮಾಯಾ. ಏನಾಯ್ತು? ಕಿರಿ ರಾಣಿ ಕಲ್ಲು ಗುಂಡಗೆ ಹತ್ತಿದ್ದಾಳೆ. ಇದು ನಂಬಲಾಗದ ಮಾತು. ನಂಬುವಂತೆ ಮಾಡಿದ ಯೋಚನೆಯೇ ಇದು. ನಮ್ಮಗಳ ಆಸೆಗೆ ಸಿಡಿಲು ಬಡಿದ ಹಾಗಾಗಿದೆ. ನಾನು ಕೇಳುತ್ತಿರುವ ವಿಚಾರಗಳೆಲ್ಲ ನಿಜವೇ? ನಿಜ ಪ್ರಭು. ಹೇಳು. ಪ್ರಭು, ನಾನು ಬರೋದ್ರಲ್ಲೇ ರಾಣಿ ಅವರು ಪಕ್ಕದಲ್ಲಿ ಗುಂಡು ಕಲ್ಲಿತ್ತು. ರಾಣಿ ಅವರು ಎಚ್ಚರಿ ತಪ್ಪಿದ್ದರು. ಪ್ರಭು, ಮನುಷ್ಯರು ಕಲ್ಲುಗುಂಡುಗಳನ್ನು ಹೆರುವ ಕಾಲ ಇನ್ನೂ ಬಂದಿಲ್ಲ. ಇದು ಯಾವುದೋ ಕೃತ್ರಿಮದ ಸಂಚಾಗಿರಬೇಕು. ನಿಜ ಮಂತ್ರಿಗಳೇ, ನಾವು ಅದನ್ನ ಕಂಡು ಹಿಡಿದಿದ್ದೇವೆ. ಯಾರಲ್ಲಿ? ಅವನನ್ನು ಕರೆತನ್ನಿ. ನಡೆದದ್ದನ್ನೇ ಹೇಳು. ಮಹಾರಾಜರು ನಿನ್ನ ಅಭಯ ನೀಡಿದ್ದಾರೆ. ಪ್ರಭು, ಧೈರ್ಯವಾಗಿ ಹೇಳಿ. ತಪ್ಪು ಮಾಡಿದೆ. ಪ್ರಾಣದಾನವನ್ನು ಮಾಡಿ ಪ್ರಭು. ಬಡತನ, ಹಣದಾಸೆ ನನ್ನನ್ನು ಈ ಕೆಲಸಕ್ಕೆ ಒಪ್ಪು ಹಾಗೆ ಮಾಡಿತು. ಚಿಕ್ಕರಾಣಿಯವರು ಹಣದಾಸೆ ತೋರಿಸಿದ್ರು. ಒಂದು ಗಂಡು ಮುಂದೆ ತರುವಂತೆ ಹೇಳಿದ್ರು. ಅಷ್ಟರಲ್ಲಿ ನನ್ನಲ್ಲಿ ಬಂಧಿಸಿದ್ರು. ಪ್ರಭು, ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ.
ಸರಿಯಾದ ವಿಚಾರಣೆ ಆಗುವವರೆಗೆ ಇವನನ್ನು ಬಿಡುವ ಹಾಗಿಲ್ಲ. ನಾವು ಅಭಯ ಕೊಟ್ಟಿದ್ದೇವೆ. ಇಲ್ಲದಿದ್ದರೆ ನಿಜವಾದ ವಿಷಯ ತಿಳಿಸಿರ್ಲಿಲ್ಲ ಮಂತ್ರಿಗಳೇ. ಹೊರಡು. ಈ ವಿಷಯ ಹೊರಗಡೆ ತಿಳಿಸಿದರೆ ನಿಮಗೆ ತಕ್ಕ ಶಿಕ್ಷೆ ಆಗೋದು. ಅವಳಿಗೆ ಈ ಕೃತ್ರಿಮ ನಾಟಕ ಬೇಕಿತ್ತು. ಪ್ರಭು, ಮಕ್ಕಳ ಆಸೆ ಇರೋ ನಿಮ್ಮನ್ನ ವಶ ಮಾಡ್ಕೊಳ್ಳೋದಿಕ್ಕೆ ಗರ್ಭಿಣಿ ಅಂತ ನಾಟಕ ಆಡಿದ್ಲು. ಆದ್ರೆ ನಿಜವಾಗ್ಲೂ ಆಕೆ ರಾಜವಂಶಕ್ಕೆ ಶಾಪ, ಮಕ್ಕಳಾಗಲ್ಲ ಅಂತ ಯಾರೋ ಹೇಳಿದ್ರಂತೆ. ಆದ್ರಿಂದ ತನಗೆ ಮಕ್ಕಳಾಗಲ್ಲ ಅಂತ ನಿರ್ಧರಿಸಿಕೊಂಡು ಈ ಸಂಚು ಮಾಡಿದ್ದಾಳೆ. ಸದ್ಯ ಆ ಪರಮೇಶ್ವರನೇ ಸಂಚು ನಡೆದಾಗ ಮಾಡ್ದ. ಪ್ರಭು, ಯಾವ ಅನಿಷ್ಟ ಮಗುವೋ ರಾಜ್ಕುಮಾರ್ನಾಗ್ ಬೆಳಿಬೇಕಾಗಿತ್ತು. ಹಾಗಾದ್ರೆ ಕಲ್ಲುಗೊಂಡು ಹೆತ್ತೆ ಅಂತ ನಂಬಿಸೋದಕ್ಕೆ ಪ್ರಯತ್ನ ಪಟ್ಟದ್ದಕ್ಕೆ ಮಗು ತರೋದಕ್ಕೆ ಹೋದ ಆಳು ಸಮಯಕ್ಕೆ ಬರ್ಲಿಲ್ಲ. ಇನ್ನು ತನಗೆ ನಾಪತ್ ಬರ್ತು ಅಂತ ಅಂದುಕೊಂಡ್ಲು. ಕಲ್ಲುಗುಂಡು ಪಕ್ಕದಲ್ಲಿ ಇಟ್ಕೊಂಡ್ಲು. ಇಲ್ಲ, ನಿಜವಾಗ್ಲೂ ಹೆತ್ಲೋ ಏನು, ದೈವ ವಿಚಿತ್ರವೇನು ಅಂತ ನಾವ್ ಅಂದುಕೋತೀವಿ ಅಂತ ಅಂದುಕೊಂಡ್ಲು. ಆದ್ರೆ ಅದಾಗ್ಲಿಲ್ಲ. ಅಯ್ಯೋ, ಕಥೆ ಇದು. ಈ ವಿಚಾರ ಜನತೆಗೆ ತಿಳಿದರೆ ನಾನು ಇದ್ದೂ ಸತ್ತಂತೆಯೇ. ಮಂತ್ರಿಗಳೇ, ಆ ಪಾಪಿಗೆ ತಕ್ಕ ಶಿಕ್ಷೆ ವಿಧಿಸಿ. ಬೆಳಗಾಗಲಿ ಪ್ರಭು, ಮುಂದಿನ ವಿಷಯವನ್ನು ಆಲೋಚಿಸೋಣ. ಈಗ ತಾವು ವಿಶ್ರಾಂತಿಯನ್ನು ಪಡೆಯಿರಿ. ಶಿವ ಮಾತಾಡ್ತಿದ್ದಿ. ಹಗಲು ರಾತ್ರಿ ಆ ಶಿವಣ್ಣ ನನಗೊಂದು ಗಂಡು ಮಗು ಕೊಡಪ್ಪ, ನನಗೊಂದು ಗಂಡು ಮಗು ಕೊಡಪ್ಪ ಅಂತ ಕೇಳ್ತಾ ಇದ್ದೀನಿ. ಅಷ್ಟರಲ್ಲಿ ಮಹಾಪಾಪ ಮಾಡಿ ಮಕ್ಕಳಾಗೋದನ್ನ ಕಳ್ಕೊಂತೀಯ? ಎಂತ ತಪ್ಪಾಗ್ತಿತ್ತೆ. ಸಮಯದಲ್ಲಿ ಒಳ್ಳೆ ಉಪಕಾರ ಮಾಡ್ದೆ. ನೀನು ಬೆಟ್ಟದಂತ ಆಸೆಗೆ ಅಡ್ಡವಾದ ನನಗೆ ಪಾಪ ಸುತ್ಕೊಳ್ತಿತ್ತಲ್ಲೇ. ನೀನು ಸುತ್ಕೊಂಡ್ರೆ ನನಗೇನು? ನನಗೆ ಪಾಪ ಸುತ್ಕೊಂಡ್ರೆ ನೀನು. ಸಂಗೀತ, ನನಗೊಂದು ಯೋಚನೆ ಬಂದಿದೆಯಲ್ಲೇ. ಏನು? ನೋಡು, ನಿನಗೆ ಮಾತ್ರ ನನಗೂ ಹಾಗೆ ಆಗ್ತದೆ. ಮಹಾದೇವಿ, ಈ ಮಗು ನಿಲ್ಲಿಡ್ತಾ ಇದ್ದೀನಿ. ಕಾಪಾಡೋ ಭಾರ ನಿಂದು. ಬದುಕಿದ್ದು ಯಾವನಾದ್ರೂ ಕೈ ಹಿಡಿದ್ರೆ ನನ್ನ ಮಗ ಅಂತ ಇತ್ಯರ್ಥ ಮಾಡಿ ನನಗೆ ನರಕದ ದಾರಿ ತಪ್ಪಿಸೋ ಮಹಾದೇವ. ಇದಕ್ಕೆ ಮಾನವನಲ್ಲಿರದಿದ್ದರೆ ಮಾನವ ಮಾನವನನ್ನೇ ತಿನ್ನುವ ಕ್ರೂರ ಮೃಗವಾಗುತ್ತಿದ್ದ. ಆದರೆ ಕರುಣಾಮಯನಾದ ನಿಮ್ಮಲ್ಲಿ ಅದೇ ಶೂನ್ಯವಾಗಿದೆ. ಅಯ್ಯೋ, ಇನ್ನೂ ಕಣ್ಣು ಬಿಡಲಾರದೆ ಈ ಕಂದಮ್ಮಗಳ ಅಳುವನ್ನು ಕೇಳಿ ಇನ್ನೂ ಸುಮ್ಮನಿರುವಿರಲ್ಲ. ಎಷ್ಟಾದ್ರೂ ಗಂಡು ಹೃದಯ ಕಲ್ಲೇ. ಅಪ್ಪ, ಕರುಣಾಶೂನ್ಯನೆಂದೆ, ಕಲ್ಲೆಂದೆ, ಇಷ್ಟಕ್ಕೆ ಮುಗಿಯಿತು ತಾನೆ. ಸಾಕು, ಈಗ ಆ ಮಕ್ಕಳ ಗತಿಯನ್ನು ಹೇಳಿ. ದೊರೆಯಲಿ ಬೇಗನೆ ನಿನ್ನ ಆಶೀರ್ವಾದ ರಕ್ಷೆ. ಸದಾ ಸದ್ಗುಣಿಯಾಗಿ ಆರ್ತ ಸೇವಾ ತತ್ಪರಳಾಗಿ ಹಿಂದೆ ನಡೆದದ್ದನ್ನು ಮುಂದೆ ನಡೆಯುವುದನ್ನು ಹೇಳುವ ಶಕ್ತಿ ಹೊಂದಿ ಮಾನವರ ಸದ್ಗುಣಕ್ಕೆ ಮಾರ್ಗದರ್ಶಕಳಾಗಲಿ. ಸ್ವಾಮಿ, ಈಗ ನಿಮ್ಮ ಸರದಿ. ನಾನು ಆಶೀರ್ವದಿಸಬೇಕೆ? ಏಕೆ? ಈ ಮಗು ಭಸ್ಮಾಸುರನ ಹಾಗೆ ಎಲ್ಲಿ ನಿಮ್ಮ ತಲೆಯ ಮೇಲೆ ಕೈ ಇಡುತ್ತಾನೋ ಎಂಬ ಭಯವೇ? ಇಲ್ಲವೇ ದಶಕಂಠನ ಹಾಗೆ ನನ್ನನ್ನೇ ಕೊಡು ಎಂದು ಕೇಳುತ್ತಾನೆಂಬ ಭಯವೇ? ಹಾಗೇನಿಲ್ಲ, ನಮ್ಮ ಭಕ್ತರ ಮಕ್ಕಳು. ಆಶೀರ್ವದಿಸಿ. ಸತ್ಯ ಧರ್ಮಗಳ ರಕ್ಷಕನಾಗಿ ಎಂತಹ ಪರಾಕ್ರಮಶಾಲಿಯೇ ಎದುರಾದರೂ ಈ ಮಗು ನ್ಯಾಯದಿಂದ ಪ್ರತಿಭಟಿಸಿ ನಿಂತಲ್ಲಿ ಹಿಡಿದ ಹುಲ್ಲು ಕಡ್ಡಿಯೇ ಮಹಾಸ್ತ್ರವಾಗಿ ಪರಿಣಮಿಸಿ ಪ್ರತಿಕಕ್ಷಿಗಳ ಶಕ್ತಿ ಕುಂದುವಂತಾಗಲಿ. ನಮ್ಮಿಬ್ಬರ ಆಶೀರ್ವಾದವೇ ಇವುಗಳ ವಜ್ರ ಕವಚವಾಗಲಿ. ನಾವಿನ್ನು ಹೊರಡೋಣವೇ? ಇವುಗಳನ್ನು ಹೀಗೆಯೇ ಬಿಟ್ಟು ಹೋದರೆ ನೋಡಿಕೊಳ್ಳುವರು ಯಾರು ದೇವಿ? ನಾವೇ ನೋಡಿಕೊಳ್ಬೇಕೆ? ನಮ್ಮ ಶರಣೆಯ ಮಕ್ಕಳನ್ನು ನಾವಲ್ಲದೆ ಮತ್ತಾರು ನೋಡಿಕೊಳ್ಳುತ್ತಾರೆ? ಸ್ವಾಮಿ, ಇವುಗಳನ್ನು ಕೈಲಾಸಕ್ಕೆ ತೆಗೆದುಕೊಂಡು ಹೋಗೋಣವೇ? ಭಾವದ ಜಂಜಾಟ ಮುಗಿದ ಮೇಲೆ ಇವುಗಳಿಗೆ ಕೈಲಾಸದಲ್ಲಿ ಸ್ಥಳ. ಅದುವರೆಗೂ ಇವುಗಳಿಗೆ ಸ್ಥಳ? ಗಿರಿಜಾ, ಈ ತೋಟಗಾರ ಅವನ ಹೆಂಡತಿ ಊರಿನಲ್ಲಿಲ್ಲ. ಅವರು ಬರುವವರೆಗೂ ಅವರ ವಿಷಯದಲ್ಲಿ ನಾವಿದ್ದುಕೊಂಡು ಈ ಮಕ್ಕಳನ್ನು ರಕ್ಷಿಸೋಣ. ಬಹುಕಾಲದಿಂದ ಮಕ್ಕಳಿಗಾಗಿ ಹಂಬಲಿಸುತ್ತಿರುವ ಅವರು ಬಂದೊಡನೆಗೆ ನಮ್ಮ ಪೋಷಣೆಯ ಕರ್ತವ್ಯ ಮುಗಿಯುತ್ತದೆ. ಈಗ ಈ ಮಕ್ಕಳಿಗೆ ಏನ್ ಹೆಸರಿಡೋಣ? ನೀನೇ ಹೇಳು. ಶಿವಶಕ್ತಿ, ಶಿವಾತ್ಮಜ ಎಂದು ಕರೆಯೋಣವೇ? ತೋಟಗಾರನ ಮನೆಯಲ್ಲಿ ಬೆಳೆಯುವ ಮಕ್ಕಳಿಗೆ ಈ ಹೆಸರು ಸರಿಯಾದದಲ್ಲ. ಹಾಗಾದ್ರೆ ಈ ನಾಮಕರಣದ ಪ್ರಕರಣ ನಿಮಗೆ ಸೇರಿತು. ಸರಿ, ಮಲ್ಲಿಗೆ ಗಿಡದ ಕೆಳಗೆ ಹೆಣ್ಣು ಮಗುವಿದ್ದರಿಂದ ಮಲ್ಲಮ್ಮನೆಂದು, ನಿಂಬೆ ಗಿಡದ ಕೆಳಗೆ ಗಂಡು ಮಗುವಿದ್ದರಿಂದ ನಿಂಬಣ್ಣನೆಂದು ಕರೆಯೋಣ. ತಮ್ಮಿಚ್ಛೆ. ಸರಿ.
ಹಾಗಾದ್ರೆ ನಾನೀಗ ತೋಟಗಾರ ಮಾದಣ್ಣ, ನೀನು ಆತನ ಹೆಂಡತಿ ಗೌರಮ್ಮ. ಸ್ವಾಮಿ ಗೌರ ಭಾಷೆ ಸರ್ ಮಾಡ್ಕೋ, ಎತ್ತ ಮಕ್ಕಳನ್ನ. ಎತ್ಕೊತ್ತಿನ ಮುಕ್ಕ. ಮೇಲೆ ಹೇಳಾರೆ ಅವಶ್ಯಕತೆ ಇಲ್ಲ. ಸ್ವಾಮಿ, ನನ್ನ ಆಸೆ ಅತಿ ಆಸೆ ಅನರ್ಥಕ್ಕೆ ದಾರಿಯಾಯಿತು. ನಿಜ ಸ್ವಾಮಿ, ನಾವು ನೆನೆಸುವುದೊಂದು, ವಿಧಿ ನಡೆಸುವುದೊಂದು. ನೆನೆಸಿದ್ದು ನಡೆಯಲಿಲ್ಲವೆಂಬ ಕೊರಗು ಹೆಚ್ಚಾಗಿದೆಯಲ್ಲವೇ? ಇದರಿಂದ ನೀವು ಸಂಕಟ ಪಡಬೇಕಾಯ್ತಲ್ಲ ಎಂದು ಕೊರಗುತ್ತಿದ್ದೇನೆ. ಆಸೆಯ ಮಡಿಲಲ್ಲಿ ಮಲಿಗೆ ಕುರುಡನಾದಾಗ ಸಂಕಟವನ್ನೇ ಏನೂ ಸಾವನ್ನೂ ಬಯಸಬೇಕಾಗುತ್ತದೆ. ರಾಗಿಣಿ, ನನಗೆ ಸತ್ಯಾಂಶ ತಿಳಿಯಬೇಕಾಗಿದೆ. ಅದಕ್ಕೆ ನೆರವಾದವರನ್ನೆಲ್ಲ ಶಿಕ್ಷಿಸಬೇಕಾಗಿದೆ. ನನ್ನನ್ನು ಕ್ಷಮಿಸಿ ಸ್ವಾಮಿ. ಇಷ್ಟು ಅನರ್ಥವಾಗುವುದೆಂದು ತಿಳಿದಿದ್ದರೆ ನಾನು ಮೊದಲೇ ಜಾಗೃತರಾಗುತ್ತಿದ್ದೆ. ನಿನ್ನ ಅಜಾಗರೂಕತೆ ನನ್ನ ಕಣ್ಣು ತೆರೆಸಿತು. ಇಲ್ಲವಾದರೆ ಬೇಡ, ನಡೆದುದನ್ನು ತಿಳಿಸುವರಾಗಿದೆ. ನೀವದನ್ನು ಕೇಳಬಾರದು ಸ್ವಾಮಿ. ಹೇಳುವ ನಾಲಿಗೆ ಹೀಗೇಕೆ ಮಾತನಾಡುತ್ತಿದ್ದೀರಿ? ನಾನು ಸಾಕು. ಸತ್ಯ ನಾಟಕ ಕೂಡಿದೆ, ಕಪಟ ಪ್ರೇಮದ ಕವಚ ತೊಟ್ಟೆ. ಸಂತಾನದ ನೆವದಲ್ಲಿ ನನ್ನ ಸರ್ವಸ್ವವನ್ನು ಅಪಹರಿಸಲು ಪ್ರಯತ್ನ ಪಟ್ಟ ನರರಾಕ್ಷಸಿ. ಎಂದೆಂದೂ ನಿನ್ನ ಮುಖವನ್ನು ನೋಡಲಾರೆ. ಸ್ವಾಮಿ ಇಲ್ಲ ಸ್ವಾಮಿ, ಇನ್ನೆಂದೆಂದೂ ನಿನ್ನ ಮುಖವನ್ನು ನೋಡುವುದಿಲ್ಲ. ಪ್ರಭು ಪ್ರಭು, ಸತ್ಯಾಂಶವನ್ನು ಕೇಳಿ. ನಿಮ್ಮ ಮನಸ್ಸಿನಲ್ಲಿ ಯಾರೋ ತಪ್ಪು ಕಲ್ಪನೆಯ ಬೀಜವನ್ನು ಬಿತ್ತಿದ್ದಾರೆ. ನಾನ್ ನಿರಪರಾಧಿನಿ ಪ್ರಭು, ನಿರಪರಾಧಿನಿ. ನನಗೆ ಎಚ್ಚರ ತಪ್ಪಿಸಿ ನನ್ನ ಮಕ್ಕಳನ್ನು ಕಸಿದುಕೊಂಡರು. ನನ್ನ ಪಕ್ಕದಲ್ಲಿ ಕಲ್ಲುಗೊಂಡನಿಟ್ಟರು. ಸ್ವಾಮಿ ಸ್ವಾಮಿ, ಹೋಗಬೇಡ. ನೀನು ಈ ವಿಚಾರವನ್ನು ತಿಳಿಸುವುದರಿಂದ ಅನೇಕರ ಜೀವಕ್ಕೆ ಆಪತ್ತು. ಅಲ್ಲದೆ ನಿನ್ನ ಸ್ವಾಮಿಗೆ ಎಂದೂ ಶಾಂತಿ ದೊರೆಯಲಾರದು. ಬೇಡ ಬೇಡ, ನನ್ನ ಸ್ವಾಮಿ ಮನಸ್ಸಿಗೆ ಶಾಂತಿ ಸಿಗಲಿ. ಹೆಣ್ಣು ಕೈ ಹಿಡಿದವನ ಮನೆಗೆ ಬೆಳಕಾಗಬೇಕೇ ಹೊರತು ಕತ್ತಲು ಮಾಡೋ ರಾಕ್ಷಸಿ ಆಗಬಾರದು, ಆಗಬಾರದು. ಆಗುವುದೆಲ್ಲ ಆಗಿ ಹೋಯಿತು. ಹಾಲು ಕುಡಿದ ಮಾತ್ರಕ್ಕೆ ವಿಷ ಇಂಗುವುದಿಲ್ಲ ಮಂತ್ರಿಗಳೇ. ಅವಳನ್ನು ನಾನು ಕ್ಷಮಿಸಿದರೆ ಭವಿಷ್ಯದಲ್ಲಿ ನಾನು ಪ್ರಪಂಚದೆದುರು ನಗಿಗೀಡಾಗಬೇಕಾಗುತ್ತದೆ. ಸುಳ್ಳು, ಮೋಸ, ದ್ರೋಹ, ಈ ಮಹಾಪರಾಧಗಳ ಮೇಲೆ ಅವಳಿಗೆ ಶಿರಚ್ಛೇದನವಾಗಬೇಕು. ದಂಡನೆಯನ್ನು ವಿಧಿಸುವಾಗ ಪ್ರಭುಗಳ ದೃಷ್ಟಿ ನ್ಯಾಯದ ತಕ್ಕಡಿಯ ಮೇಲೆ ಇರಬೇಕಾಗಿತ್ತು. ಸಾಕ್ಷ್ಯಗಳ ಆಧಾರದ ಮೇಲೆಯೇ ಅಪರಾಧನೇ ಎಂದು ತೀರ್ಪು ಎಯ್ಯುತ್ತಿದ್ದೀರಿ. ಅಪರಾಧಿನಿಯೇ ತನ್ನ ಅಪರಾಧವನ್ನು ಒಪ್ಪಿಕೊಂಡ ಮೇಲೂ ಬೇರೆ ವಿಚಾರಣೆಯ ಅವಶ್ಯಕತೆ ಏನಿದೆ ಮಂತ್ರಿಗಳೇ? ಆಯ್ತು ವೈದ್ಯ, ಎಲ್ಲವನ್ನೂ ಮರೆತು ಸ್ವಾಮಿ. ನನ್ನ ಸ್ವಾಮಿ ತಪ್ಪು ಕಲ್ಪನೆಯ ಸುಳಿಯಲ್ಲಿ ಸಿಕ್ಕಿದಂತೆ ಆದ ವಿಚಾರವನ್ನು ತಿಳಿಯುವಷ್ಟು ಸಹನೆಯೂ ಅವರಿಗಿಲ್ಲವಾಗಿದೆ. ನಿರಾಸೆ, ಆವೇಗ, ಅಸಮಾಧಾನಕ್ಕೆ ಕಾರಣವಿರಬಹುದು ತಾಯಿ. ನಿರಾಶೆಗೆ ಕಾರಣವೇ ಇಲ್ಲ ತಂದೆ. ಮಸುಕಾಗಿ ನೆನಪಿದೆ. ಮುದ್ದಾದ 2 ಮಕ್ಕಳು. ಪ್ರಯಾಣವೇ ಎಲ್ಲಿಗೆ? ಈ ಊರಾಚೆ ಒಂದು ಪುಣ್ಯಕ್ಷೇತ್ರವಿದೆ. ಅಲ್ಲಿಗೆ ತಮ್ಮನ್ನು ಕರೆದುಕೊಂಡು ಹೋಗಬೇಕೆಂದು ಪ್ರಭುಗಳ ಕಟ್ಟಾಜ್ಞೆ. ಏನು? ನಾನು ಅವರನ್ನು ತೊರಗಬೇಕೆಂದು ಅವರ ಆಜ್ಞೆ? ಹಾಗಲ್ಲ ತಾಯಿ, ಪುಣ್ಯಕ್ಷೇತ್ರದ ದರ್ಶನದಿಂದ ತಾವು ಮತ್ತೆ ಮಕ್ಕಳನ್ನು ಕಾಣಬಹುದು ಎಂಬ ಅಭಿಪ್ರಾಯದಿಂದ ಇರಬಹುದು.
ಏನಾಯ್ತು? ಗಾಳಿ ಹೂತಿರ್ಬೇಕು ತಾಯಿ. ನಾನು ಹೇಳಿಲೆ. ಏನು ಬ್ಯಾಡಿ ತಾಯಿ, ಸಣ್ಣ ಹಳ್ಳ. ಅಯ್ಯ ಸ್ವಲ್ಪ ಬೇಗ ಬಾ. ಅಯ್ಯ, ಈ ಗಾಳಿ ಹೂತೋಗಿದೆ, ಸ್ವಲ್ಪ ಸಹಾಯ ಮಾಡ್ತೀಯ ಅಣ್ಣ? ಅಯ್ಯ, ನಿನ್ನ ಉಪಕಾರಕ್ಕೆ ಚಿರಋಣಿಗಳಾಗಿದ್ದೇವೆ. ತಾಯಿ, ರಾಜಾಜ್ಞೆ ಅಂತ ಈ ಅರಣ್ಯದಲ್ಲಿ ಬಿಟ್ಟು ಬರಲು ಪುಣ್ಯಕ್ಷೇತ್ರದ ಹೆಸರನ್ನು ಹೇಳಬೇಕಾಯ್ತು ತಾಯಿ. ತಂದೆ, ಏನ್ ಹೇಳ್ತಿದ್ದೀರಿ? ಹೌದಮ್ಮ, ಈ ಮಾನವ ರೂಪದ ಮೃಗ ಹೇಳುತ್ತಿರುವ ಮಾತು ನಿಜ ತಾಯಿ, ನಿಜ. ಅಯ್ಯೋ, ಹೇಗೆ ಒಂಟಿಯಾಗಿ ಕಾಡಿನಲ್ಲಿ ಬಿಟ್ಟು ಹೇಳಬೇಕಾಗಿತ್ತೆ. ನಿನ್ನ ಹೃದಯ ಇಷ್ಟೊಂದು ಪಾಷಾಣವಾಯ್ತೆ. ತಂದೆ, ನನ್ನಂತೆ ನಿನಗೊಬ್ಬಳು ಮಗಳಿದ್ದಿದ್ರೆ, ನನ್ನ ಹಾಗೆ ಅವಳು ಹೆತ್ತ ಮಕ್ಕಳನ್ನು ಕಳೆದುಕೊಂಡು ಸಂಕಟದಲ್ಲಿ ಹಿಂಸೆ ಪಡುತ್ತಿದ್ದರೆ, ಅವಳನ್ನು ಯಾರಾದ್ರೂ ಕಾಡಿನಲ್ಲಿ ಬಿಟ್ಟು ಹೋಗ್ಬೇಕೆಂದು ಆಜ್ಞೆ ಮಾಡಿದ್ರಿ. ಇದಕ್ಕೆ ನೀನು ಒಪ್ಪುತ್ತಿದ್ದೀಯಾ? ಹೇಳು ತಂದೆ, ಹೇಳು. ಕೇಳಲಾರೆ ತಾಯಿ, ಕೇಳಲಾರೆ. ಆರಿ ಹೋಗುವ ದೀಪವನ್ನು ಆರದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯವಾಗಿತ್ತು. ಆದ್ದರಿಂದ ಈ ಕರುಳು ಕತ್ತರಿಸುವ ಕಾರ್ಯದಲ್ಲಿ ಬಾಳಿನ ಸಂಜೆಯಲ್ಲಿ ಕಾಲಿಟ್ಟಿರುವ ನಾನು ಮುಂದಾದೆ. ಗುರು, ಚಿರವಿಲ್ಲದ ಸುಖವನ್ನು ಕನಸಿನಲ್ಲಿ ಕಂಡೆ. ಸಂಸಾರ ಬಂಧನದ ಕತ್ತಲು ಹರಿಯಿತು. ಈಗ ನಿಮ್ಮ ಆಸರೆಯ ನೆರಳಿನಲ್ಲಿ ನಿಂತಿದ್ದೇನೆ. ಇನ್ನು ಶಿವನ ಪಾದವನ್ನು ಸೇರುವ ಮಾರ್ಗವನ್ನು ಕರುಣಿಸಿ. ಶಿವನ ಕರುಣೆ ಸದಾ ನಿನ್ನ ಮೇಲಿದೆ. ನಿನ್ನ ಜನ್ಮದ ಸಾರ್ಥಕತೆಯಾಗಬೇಕು. ಅದಕ್ಕಾಗಿ ಜನತಾ ಸೇವೆ ಮಾಡು. ಜನಸೇವೆಯೇ ಶಿವನ ಸೇವೆ. ಆ ವಿಧಾನವನ್ನು ನನಗೆ ಉಪದೇಶ ಮಾಡಿ. ಕಾಯಕದಿಂದ ಆರ್ತ ಜನರಿಗೆ ದಾಸೋಹ ನಡೆಸಿ ಅವರ ಸೇವೆ ಮಾಡು. ಶಿವನು ತೃಪ್ತನಾಗುತ್ತಾನೆ. ನಡೆದಿದ್ದೆಲ್ಲವನ್ನು ಮರೆತು ಬಿಡು ಮಗಳೇ. ಪ್ರಯತ್ನಿಸುತ್ತೇನೆ ಗುರುವೇ. ನಗೆ ನಿಧಿ ನೀನೆ ನಲವಿನ ಜೇನೆ, ನಗೆ ನಿಧಿ ನೀನೆ ನಲವಿನ ಜೇನೆ, ನಯನದೆ ನೀ ಕಾಣು ನಾಳೆ ಬರುವ ದಿನವನೇ. ನಗೆ ನಿಧಿ ನೀನೆ ನಲವಿನ ಜೇನೆ.
ಗೋಪವ್ವ ಅದ್ಯಾ ಕೇಳ್ತೀಯ ಅವಳ ಪಾಡು ಈಗಲೂ ಆಗ್ಲೋ ಗೊಟಕ್ಕನ್ನವಳೆ ಗೋಪವ್ನ ಅಯ್ಯೋ ನನ್ ಕಂಡ್ರೆ ಪ್ರಾಣ ಬಿಡ್ತಿತ್ತಲ್ಲಪ್ಪ ಈಗ್ಲೂ ದಿನಕ್ಕೆ ಒಂದ್ಸಾರಿಯನ್ನ ನಿನ್ನ ನೆನ್ಸ್ಕತ್ತಾಳೆ ಹೌದಾ ಗೌರ ನಾನು ಹೋಗಿ ಎರಡು ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ ಇನ್ನು ಈಗ ತಾನು ಊರ್ ಬಾಗ್ಲಿಗೆ ಬಂದ್ವಿ ಆಗ್ಲೇ ಆರಂಭ ಮಾಡಿದಲ್ಲ ನೀನು ಒಗ್ಗರಣೆ ಬುದ್ಧಿನ ಮನೆಯಲ್ಲಿ ಕಾಳೈತೋ ಬ್ಯಾಳೈತೋ ನೋಡಕ್ಕಿಲ್ಲ ಆಗ್ಲೇ ಹೋಗ್ತಾವನಂತೆ ಹೋಗ ಆಮೇಲೆ ಬರ್ತಾವನೆ ನಾನ್ ಊರಿಗೆ ಬಂದಿದ್ದು ನಾನು ಅವಳು ನೋಡ್ದೇನೆ ಅವಳು ತಟಕ್ಕಂತ ಗೊಟಕ್ಕಂದ್ಬಿಟ್ಟು ದುಬ್ಬಾಗಿ ನಾನು ಹಿಡ್ಕೊಂಡ್ಬಿಟ್ರೆ ನಾನು ಏನೇ ಮಾಡ್ಲಿ ಎಲ್ಲೇ ಇವನ್ ಮನೆ ಹಾಳಾಗ ನನ್ನ ಮುಂದೆ ಹೋಗಂತೇಳಿ ನನಗಿಂತ ಮುಂಚೆ ನೀನೇ ಬಂದ್ ಕುಂತ ಯಾವ್ಯಾವ ಮಕ್ಕಳು ಕಣೆ ಮಕ್ಳಿಲ್ಲ ಅಂತ ಗೊಳ ಅಂತ ಅಳ್ತಿದ್ಯಲ್ಲ ಈ ಸುಳ್ಳಾದೆಲ್ಲ ನಡೆಯಕ್ಕಿಲ್ಲ ಈಗ್ಲೇ ಪಂಚಾಯತ್ ಮಾಡಿಸಿ ನಿನಗೂ ಅವನ ಸೌತಿಗೂ ಬುದ್ಧಿ ಕಳಿಸ್ತೀನಿ ನಿನ್ನಾರ್ಗೂ ನನ್ನಾರ್ಗೂ ಈ ಮಕ್ಕಳಾರ್ಗೂ ನಿಜ ಕಣೆ ನೀವೇ ಹೇಳ್ರು ಮಕ್ಕಳ ಮಕ್ಕಳೇ ಇರ್ತವೆ ಎಳು ಮಕ್ಕೆ ಯಾಕೆ ಯಾಕ ಮರ್ತೋಯ್ತಾ ನಿನ್ ಕೆಲಸ ಏನು ಅಂತ ಏನಂತೈತೆ ಬೆನ್ನು ಬಹಳ ದಿವಸ ಆಯ್ತು ಸೇವೆ ಸಿಕ್ಕಿ ಅಂತೈತ ಇರು ನಾನು ಬೇರೆ ಊರು ನೆಂಟ್ರ ಮನೆ ಅವ್ರ ಎದುರಿನಾಗಿ ಯಾಕೆ ಮಾನ ಕಳೆಯುವಂತ ಸುಮ್ಮನಿದ್ರೆ ಏನೇ ಇದು ಇದಾ ಈ ಸೇವೆ ಹೋಗು ಎಲ್ಲಿಗೆ ಅಡಿಗೆ ಮನೆಗೆ ನಾನಾ ಹಾ ನೀನೆ ನೀನು ನಾನು ಮಕ್ಕಳ ನೀನು ಅಡಿಗೆ ತಾವು ಹೋಗು ನನ್ಗೆ ಅಲ್ಲ ನಗ್ತಾ ಊರಿಗೆ ಬಂದ್ರಿ ಮನೆಯಿಂದ ಊರ್ವರ ಅಂತ ಉರಿತಾ ಬರ್ಬೇಕಾದ್ರೆ ಈ ಅವನ್ಗೆ ಯಾರೋ ಮಾಟ ಮಾಡ್ಸಿರ್ಬೇಕು ಹೌದು ಅಂತ್ಯಾ ಈಗ ಒಳ್ಳೆ ಮಾತನಾಗ ಬರ್ತೀಯಾ ಒತ್ಕೊಂಡೋಗಲ್ಲ ಅಯ್ಯೋ ಬಂದ್ರಪ್ಪ ನನ್ನ ಹೆಂಡ್ರು ಹುಚ್ಚಿಡ್ದೈತೆ ಬನ್ರಪ್ಪ ಬನ್ರಪ್ಪ ಮಾದಂಗ ಗಂಡನೇ ಅಲ್ಲ ಅಂತಾಳಲ್ಲ ಗೌರವ ಅಯ್ಯೋ ಇವನ್ ನನ್ ಗಂಡ ಅಲ್ಲ ನಾನು ಇವನ್ ಹೆಂಡತಿ ಅಲ್ಲ ಅಲ್ಲ ಅಂದ್ರೆ ಹೆಂಗಾಯ್ತದ್ರವ ಅಲ್ಲ ಗೌರವ ಇಷ್ಟು ದಿವಸ ಗಂಡನ ಜೊತೆ ಸಂಸಾರ ಮಾಡ್ತಿರ್ಲಿಲ್ವಾ ಈಗೇನಾಯ್ತು ನಿಂಗೆ ಅವ ಹಣ್ಣುಗಳ್ರ ಅಪ್ಪಗಳ್ರ ಅವುಗಳ್ರ ನನ್ನ ಹೆಂಡ್ರು ಹುಚ್ಚಿ ಬಿಡ್ಸ್ರಪ್ಪ ಏನಾರು ಒಂದ್ ದಾರಿ ಮಾಡ್ರಪ್ಪ ಇನ್ನೊಂದ್ ದಾರಿ ಓದ್ಕೊಡೋಣ ಅಯ್ಯೋ ಬೇಡಪ್ಪ ನಾನೇ ಬಂದ್ಬಿಡ್ತೀನಿ ಬಾ ದಾರಿಗೆ ಅಡ್ಡ ನೋಡ್ ಕೂಡಲೇ ಹುಚ್ಚಿಬಿಟ್ಟೋಯ್ತು ಬಾ ನಗ್ತಾ ಹೋಗು ಗಂಡನ ಜೊತೆಗೆ ನನ್ ಚಿನ್ನದಾರ್ಗಿನಿ ನಿನ್ಗೆ ಉಗ್ರ ಮಾಡಿಸ್ತೀನಿ ನಿನಗೆ ಬಳೆ ಮಾಡಿಗೆ ಏನ್ ಮದ್ದಚ್ಚಿದೆಯೇ ಒಳ್ಳೆ ಮಾತಿನಿಂದ ಹೋಗ್ತೀಯೋ ಇಲ್ಲ ಸರಿ ಬೂದಿ ಸುರಿಯಲು ನನ್ನ ಸ್ವಾಮಿ ನನ್ನ ಕರೆದಿದ್ದು ಅಲ್ಲ ನಾನ್ ಕರೆದಿದ್ದು ನನ್ನ ಹೆಸರು ಗೌರಿ ಅಂತ ಲೇ ಇವಳೇ ನೀನೇ ಇವಳು ಹೆಂಗೆ ಅಂತ ಗೊತ್ತಾಗ್ಲಿಲ್ವಲ್ಲೇ ನಂಗ್ ಗೊತ್ತಿದೆ ಇವಳೇ ನನ್ನ ಹೆಂಡತಿ ಅಯ್ಯೋ ನಾ ಕೆಟ್ಟೆ ಅಯ್ಯ ನೀನ್ ಹೇಳ್ತಿ ನನ್ ಗಂಡನ ಕೈ ಹಿಡಿದು ವಸೀಕರಣ ಮಾಡವಳೆ ಇರು ವಸೀಕರಣ ಈಗ ನಾ ತಾನೇ ಅಪ್ಪ ಗೌರವ ಆಯ್ತು ನೀನೇ ನನ್ನ ಹೆಂಡ್ರು ಏನಂದೆ ನಾನಾ ನೀನಲ್ದೆ ಅದ್ ಯಾವ ಗಂಡ ನೋಡಿ ಸೌದೆ ತುಂಡು ತಕಾತಾಳೆ ದಿನ ಹೊಡ್ತಾ ತಿಂದ್ರು ನನ್ ಬೆನ್ನನ್ ಕೇಳಿ ಹೇಳ್ತದೆ ಸಾಕ್ಷಿ ಅಂಗಾರ ನನ್ ಗಂಡ ಅಲ್ವಾ ಅಲ್ಲಮ್ಮ ನೀ ಸುಂಕರ ಮೋದೇವಿ ಅಲ್ಲ ನಾನು ಈ ಮನೆಗೆ ಬೀಗ ಹಾಕಿದ್ನಲ್ಲ ನೀವ್ ಹೆಂಗ್ ಬಂದ್ ಸೇರಿದ್ರಿಲ್ಲಿ ಇರೋಕ್ ಸ್ಥಳ ಇಲ್ದೆ ತಿನ್ನಾಕ ಅನ್ನವಿಲ್ದೆ ಅಲಿತಾ ಇದ್ವಿ ಅಕಸ್ಮಾತ್ ಈ ಮಕ್ಕಳು ಸಿಕ್ಕದ್ವು ಈ ಮಕ್ಕಳನ್ನೇನ್ ಮಾಡ್ ಕೆಳಗ್ ಸಾಕಾಯ್ತದ ಮನೆ ಸಿಕ್ತು ಇದ್ಬಿಟ್ಟು ನಾವ್ 4 ಜನ ಒಂದೇ ರೀತಿ ಒಂದೇ ಹೆಸರಿನಿಂದ ಇದ್ದಿದ್ದಕ್ಕೆ ಇಷ್ಟು ರಾಗಳೆ ಆಯ್ತು ಹಿಂಗ ವಿಷಯ ಅದೇನಾರಾಗ್ಲಿ ಇವಳೇ ನನ್ನ ಹೆಂಡ್ರು ಇದೇ ನನ್ ಮನೆ ನೀವು ಮೊದ್ಲು ಹೊಂಟೋಗಿ ಇನ್ನೂ ಸ್ವಲ್ಪ ಹೊತ್ತು ಹಿಂಗೆ ಇತ್ತು ಅಂತಂದ್ರೆ ಯಾರೆಂಡ್ರೋ ಯಾರ್ ಗಣ್ಣು ಮೊದಲು ಗಾಡಿ ಬಿಡಿ ಸತ್ಯ ಹೋಗ್ತೀವಪ್ಪ ಮಕ್ಕಳನ್ನ ಎತ್ಕೊಳ್ಳಿ ನಾನು ಹೇಳೋ ತೀರ್ಮಾನಕ್ಕೆ ನೀವೆಲ್ಲರೂ ಒಪ್ಪಬೇಕು. ತಿಂಗಳಲ್ಲಿ 15 ದಿವಸ ನೀವು ಈ ಮಕ್ಕಳನ್ನು ಕಾಪಾಡಿ, ಉಳಿದ 15 ದಿವಸ ನೀವುಗಳು ಜೋಪಾನವಾಗಿ ಕಾಪಾಡಿಕೊಳ್ಳಿ ಅಷ್ಟೇ. ಒಪ್ಪಿದೆವು. ಮಾರಣ್ಣ ಈಗ ಸರದಿ ನಿಂದು ಮಕ್ಕಳಂತ
ನೀನು ತಾಯೇಮ್ಮ. ಅಯ್ಯೋ ಹಾಗನ್ಬೇಡಪ್ಪ, ನೀವೆಲ್ಲ ನನ್ನ ಭಾಗದ ದೇವ್ರು. ಶಂಭೋ ಮಹಾದೇವ. ಮಗಳೇ, ನಾನು ಬಂದ ಮಾತ್ರಕ್ಕೆ ನಿನ್ನ ಸೇವಾ ಕಾರ್ಯ ನಿಲ್ಲಕೂಡದು. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದೊಡೆಯೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳೆ. ಕಾಯಕದಿಂದ ಬಂದದ್ದರಲ್ಲಿ ದೀನ ದಲಿತರ ಸೇವೆ ಮಾಡುತ್ತಿದ್ದೀಯ. ಅಸಹ್ಯ ಅಸಮಾಧಾನಗಳನ್ನು ತೊರೆದು ಸೇವಿಸುತ್ತಿದ್ದೀಯ. ಕೈಲಾಸದ ದಾರಿಯಲ್ಲಿ ಕಾಲಿಟ್ಟಿದ್ದೀಯ. ನಿನ್ನ ದೇಹ ಪವಿತ್ರ ತಾಯಿ. ನಿನ್ನ ತಪಸ್ಸಿಗೆ ಈಶ್ವರನು ಒಲಿಯಲಿ. ಸ್ವಲ್ಪ ಗೊತ್ತಿಲ್ಲ, ನೀರು ಕುಡಿ. ಮಾಯಾ, ಈ ಮಕ್ಕಳು ಎಷ್ಟು ಚೆನ್ನಾಗಿದೆ. ನೀರು ಕುಡ್ಸು. ಏ ಮಗು, ಮಣ್ಣಿನ ಬಸವ ಎಲ್ಲಾದ್ರೂ ನೀರು ಕುಡಿತೇನೆ. ತಿನ್ಸಲ್ಲ ಅನ್ನು ಕಲ್ಗುಂಡಿರ್ತಾನೇನು? ಏನಂದ್ರೆ ನನ್ ತಂಗಿ ಹೇಳಿದ್ದು ಹೆಂಗಸರು ಎಲ್ಲಾರು ಕಲ್ಗುಂಡ ಸಾಧಿವೆ ಅಂತ ಅಲ್ವೇನ? ಚಿಕ್ಕ ದೊಡ್ಡ ಮಾತು. ನೋಡಕ್ ದೊಡ್ಡವರು ಮಾಡಕ್ ಸಣ್ಣ ಕೆಲ್ಸ. ಹೀಗೆಲ್ಲ ಮಾತಾಡಿದ್ರೆ ತಕ್ಕ ಶಿಕ್ಷೆ ಆದಿತ್ತು. ಸಾಕು, ನಿಮ್ ಮಾತು ಕೇಳಕ್ ಬಂದಿಲ್ಲ. ನಿಮ್ ತಂದೆ ತಾಯಿ ಯಾರು? ಕುಂತಿದ್ದಾನೆ. ನಮ್ಮ ಹೇಳೋ ಮಕ್ಕಳು ಅಂತ ಜನ ಹೇಳೋದು ಇವುಗಳನ್ನ ಅಂತ ಕಾಣ್ತೆ. ಹೆಂಗಾಗಿ ಹೆಂಗಸರಿಗೆ ಇಷ್ಟು ಕಷ್ಟ ಕೊಡ್ಬೇಕು. ಈ ವಿಚಾರ ಖಂಡಿತ ಮಹಾರಾಜರಿಗೆ ತಿಳಿದೇ ತಿಳಿಯುತ್ತೆ. ಆಗ ನಮ್ ಗತಿ ಕೊಲ್ಲೆ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ಯಾ? ಬ್ಯಾಡ್ರಿ ಪಾಪ, ಎಳೆ ಬತ್ತಿರು ಆಗೋಣ ಬಂದ್ರೆ ನಮ್ಮ ಹೊಟ್ಟೆಯಲ್ಲಿ ಮಕ್ಕಳಾಗೋದು ಬ್ಯಾಡ್ರಿ ಅಂತಿಂತ ನೊಲಿತಾ ಕರುಣೆ ತೋರಿಸ್ತೀಯಲ್ಲ. ನಿಮ್ಮ ಕರುಣೆ ನಮ್ಮ ಮರಣಕ್ಕೆ ದಾರಿ ತಂದಿದೆ. ಬರ್ಲೇ ಬಿಡಿ ಅಮ್ಮ. ಏನಂದ್ರೆ? ಏನಿಲ್ಲ, ಆ ದಾರಿಗೆ ಇವಳು ನಿಲ್ಲಿಸಿ ತಡ್ಕೋತಾಳೆ. ಏನೋ ಸಾಯೋದಕ್ಕೆ ನಾನ್ ನಿಲ್ಬೇಕಾ? ಅವ್ರು ಉಳಿಬೇಕಾದ್ರೆ ನೀನ್ ನಿಲ್ಲಲೇಬೇಕು. ಬರೀ ಈಗ್ಲಾದ್ರೂ ಅನಿಷ್ಟ ಮಕ್ಕಳಿನ ಕತೆ ಮುಗಿಸಿ ಉಳ್ಕೊಂಡು ನಮ್ಮನ್ನ ಉಳಿಸಿ. ಹೇಗೆ? ಬನ್ನಿ ಹೇಳ್ತೀನಿ. ಎಲ್ಲಿ ಅಂತ ಹುಡುಕೋದು? ಮಕ್ಕಳಲ್ಲಿ ಆಟ ಆಡ್ತಾ ಇದ್ದ ಕಣೆ. ಏನೇ, ನಾವೇನ್ ದಾರಿ ತಪ್ಪಿಟ್ಟಿದೀವೇನೆ? ಹೌದಣ್ಣ, ಈ ದಾರಿ ತಪ್ಪಿದ್ದೀರಾ? ಯಾರಣ್ಣ? ನೀವೇ ಹೇಳಿದ್ರಲ್ಲಪ್ಪ ದಾರಿ ತಪ್ಪಿದೀವಿ ಅಂತ. ಯಾಕೆ ಆ ಮಕ್ಕಳು ಹಾಕಿ ತಿನ್ನಾಗ ನೋಡ್ತಾ ಇದೀಯಾ? ಅಮ್ಮ, ನಿಮಗೆ ಮಕ್ಕಳಿಲ್ವೇ? ಅಂತ ಭಾಗ್ಯ ಈ ಜನ್ಮದಲ್ಲಿ ಇಲ್ಲಪ್ಪ. ಯಾಕಿಲ್ಲ? ಯಾರು ಮಕ್ಕಳು ಬಂದಿದ್ದೀರಾ? ಅಯ್ಯೋ, ನಾವು ಒಳ್ಳೆ ಸಂಸಾರಸ್ಥರು, ಹಾಗೆ ಮಾಡ್ತೀವಿ. ಲೇಲೆ, ಮಕ್ಕಳಿಗೆ ತಿಂಡಿ ಕೊಡೆ. ಉಂಡೆ ಚಕ್ಲಿ. ಅಯ್ಯೋ, ನಾನು ಮಹಾ ಜುಗ್ಗ, ಕೊಟ್ಟಭ್ಯಾಸವಿಲ್ಲ. ಇವಳು ಮಹಾ ಧಾರಾಳಿ, 106 ದಿನ ಕೊಟ್ಟಿದ್ದಾಳೆ. ಕೊಡೆ ತಗೋತಿನ? ನನಗೂ ಒಂದು ಕೊಡೆ. ಯಾಕರಪ್ಪ ಹಾಗೆ ನಿಂತ್ಕೊಂಡ್ಬಿಟ್ರಿ? ತಿನ್ರಪ್ಪ, ತಿನ್ನಿ. ನಮ್ಮ ಕೈಯಲ್ಲಿ ರುಚಿ. ತುಂಬಾ ಪ್ರೀತಿಯಿಂದ ಸ್ವಲ್ಪ ವಿಷ ತಂದಿದ್ದಾರೆ. ನಾವು ಮೊದಲು ಸ್ವಲ್ಪ ತಿಂದು ಆಮೇಲೆ ಹೇಳಿ. ಹಾಗಾದ್ರೆ ಮೊದಲು ನೀವಿಬ್ರು ತಿನ್ನಿ, ಆಮೇಲೆ ಕುಡಿಸ್ತೀವಿ. ತಿನ್ನಣ್ಣ. ನೀನ್ ತಿನ್ನೆ ರಾಣಿ. ನೀವಿಬ್ರು ತಿನ್ನೋಣ, ನಾ ತಿನ್ನೋದು. ತಿಂದ್ರು ಬಿಟ್ಟು ಬಿಡ್ರ. ಯಾಕ್ರಿ ಮಗು ಹಾಗೆ ಹಿಡ್ಕೊಂಡ್ರೆ ಈ ಅಂತೀರಾ? ಸಾಮಾನ್ಯವಾದ ಮಗು ಅಲ್ಲ ಕಡೆ, ಚೊಟ್ಟಿದ್ದ ಮೆಣಸಿನ್ಕಾಯಿ ಬಲ ಚುರುಕು ಬಿಡಿಸ್ಕೊಳ್ಳೆ. ಬಿಡ್ತೀಯೋ ಇಲ್ವೋ? ಬಿಡ. ಆಯ್ತು, ನೀವು ಮಕ್ಕಳಿಗೆ ವಿಷಾಕ ನೀವು ಬೆಳೆಸಬಾರ್ದು. ಇನ್ಮೇಲೆ ಹಿಂಗ್ ಮಾಡಲ್ಲ ಅಂದ್ರೆ ಬಿಟ್ಬಿಡೋದು. ಇದು ನಿಮ್ ಕೈಲಾಗ್ಲಿಲ್ವೇ? ಸತ್ಯವಾಕ್ಯಗೆ ತಪ್ಪಿ ನಡೆದರೆ ಮೆಚ್ಚನ ಜಗದೀಶನು. ಕಣ್ಣು ನೋಡದಿರಲಿ, ಕೆಟ್ಟ ನೋಡದಿರಲಿ,
ನೀವ್ ಯಾರು ಮಕ್ಕಳೇ? ತಾತನ್ಗೆ ಇಷ್ಟ ಗೊತ್ತಾಗಲ್ಲ. ತಾತ ತಾತ ಅಂತ ನಾವು ಕರಿತಾ ಇದ್ದೀವಿ. ಹಶ್ವಾಗುತ್ತಾ ತಾತ? ಹಶ್ವಾಗುತ್ತಾ? ಇಲ್ಲಪ್ಪ, ನಿಮ್ ಮುಖ ನೋಡಿದ ತಕ್ಷಣ ನನ್ನ ಹಸಿವೆಲ್ಲ ಅಡಗೋಯ್ತು. ನಿಮ್ ತಾಯಿ ಯಾರಮ್ಮ? ಇಲ್ಲ ತಾತ, ನನ್ನ ತಾಯಿ ಗೌರಮ್ಮ, ನನ್ನ ತಂದೆ ಮಾದೇಶ್ವರ. ನೀ ನನ್ನ ತಾತ, ನನ್ನ ಅಣ್ಣ. ಹೇಳಿ ತಾತ, ಮನೆಗೆ ಹೋಗೋಣ. ಮನೆಗೆ? ಯಾವ ಮನೆಗಪ್ಪ? ನಮ್ಮ ಮನೆಗೆ ಬಾ ತಾತ, ನಾವು ಅನ್ನ ಹಾಕ್ತೀವಿ. ಇಲ್ಲ. ಹಾಗಾದ್ರೆ ನೀ ಬರಲ್ವಾ ತಾತ? ಸರಿ ಬಾ, ಈ ತಾತನ ಜೊತೆ ಮಾತಾಡೋದೇ ಬೇಡ, ನಡಿಯ. ಮಕ್ಕಳೇ, ಈಗ ಬಂದ್ಬಿಟ್ಟೆ. ಮತ್ ಬರಲ್ಲ ಅಂದೆ. ಹೌದಮ್ಮ, ನನ್ನ ಮನಸ್ಸನ್ನ ನೀವಿಬ್ರು ಎಳೆದು ಬಿಟ್ರಲ್ಲ. ಮಲ್ಲಿ, ತಾತನ ಹುಚ್ಚಿರ್ತಿದೆಯಲ್ಲ? ಹೌದಪ್ಪ, ಮಮತೆ ಹುಚ್ಚಿ ಹಿಡಿದಿದೆ. ನಿನ್ನ ಹಾಗೆ ಇದ್ಲು ನನ್ನ ಮಗಳು. ಚಿಕ್ಕ ವಯಸ್ಸಲ್ಲೂ ನಿನ್ನ ಹಾಗೆ ಮಾತಾಡ್ತಾ ಇದ್ಲು. ಅವಳು ಎಲ್ಲಿ ತಾತ? ಅದನ್ನು ಕೇಳಬೇಡ ಮಗು. ಮಲ್ಲಿ ಮಲ್ಲಿ ನಿಂಬಣ್ಣ. ಯಜಮಾನಪ್ಪ, ನೀನ್ ಯಾರಪ್ಪ? ನಮ್ಮ ತೋಟದೊಳಗೆ ನೀನು ಬಂದೆ ಯಾಕಪ್ಪ? ನಮ್ ತಾತನಪ್ಪ. ಇಲ್ಲಿಗೆ ಯಾಕೆ ಬಂದ್ಯಪ್ಪ? ನಾನ್ ಕರ್ಕೊಂಡ್ ಬಂದೆಪ್ಪ. ಗೌರ, ಏನಾದ್ರೂ ತಗೊಂಡ್ ಬಾರೆ. ಯಾವನೋ ಬೀದಿಲಿ ಹೋಗ್ತಿದ್ದವ್ನು ಹಿಡ್ಕೊಂಡ್ ಬಂದಿವೆ ನಿನ್ ಮಕ್ಕಳು. ನಮ್ ತಾತನ ಹಾಗಲ್ಲ ಅನ್ಬೇಡಪ್ಪ. ಅಯ್ಯಯ್ಯಯ್ಯಯ್ಯಯ್ಯೋ, ಸಾಕಪ್ಪ ಸಾಕು ನಿಮ್ ಕಾಟ. ನಮ್ ತೋಟ ಊರ್ ತೊಳಗಿನ ಛತ್ರ ಆಯ್ತು. ಏ ಮುದುಕ, ತಗೋ ಇದನ್ನ. ಅಯ್ಯಯ್ಯೋ, ಬೇಡವಾ? ತಗೋಬಾಕೆ. ತಾತ ಎಲ್ಗೂ ಹೋಗ್ಕೊಡ್ತು. ತಾತ ನಮ್ಮನ್ಲೇ ಇರ್ಬೇಕು. ಇವನ್ನ ಇಟ್ಕೊತಾರೆ. ಹೋಗ ಆಚೆ. ಹೋಗ್ಬಿಡಿ ತಾತ. ನೋಡು ಮಲ್ಲಿ, ನನಗೀಗ ಕೋಪ ಬಂದ್ರೆ ನಾನು ಸುಮ್ಮನಿರಲ್ಲ. ನಾನ್ ಬರಲ್ಲ. ನಿಂಬಣ್ಣ, ನೀನ್ ನಡಿಯಪ್ಪ. ಅವ್ಳು ಬರ್ದಿದ್ರೆ ಅಷ್ಟೇ ಹೋಯ್ತು. ತಾತ ಬಂದ್ರೆ ನಾ ಬರೋದು, ಈಗ ಬರಲ್ಲ. ಹೋಗು. ಎಲ್ಲಲ್ಲ ಅಯ್ಯೋ ಮೂದೇವಿ, ಈ ಮಕ್ಕಳ ಮುದ್ದು ಮಾಡಿ ಗೋಲಿಸ್ಕೊಂಡು ಅವ್ರ ಕೈಲಿ ಮೊಂಡ್ತನ ಮಾಡಿಸಿ ನೀನ್ ಹಾಳು ಹೊಟ್ಟೆ ಹೊರಸ್ಕೋಬೇಕು ಅಂತಿದ್ದೇನು? ಹೋಗತ್ತೆ. ನೀವೇನಂದ್ರು ಇಲ್ಲಿಂದ ಹೋಗೋದಕ್ಕೆ ನನಗೆ ಕಾಲೇ ಬರ್ತಾ ಇಲ್ಲ ತಾಯಿ. ಅಮ್ಮ, ನೀವು ನನಗೆ ಹೊಟ್ಟೆಗೆ ಹಾಕ್ತಾ ಇದ್ರು ಪರವಾಗಿಲ್ಲ. ಈ ಮಕ್ಕಳ ಮುಖ ನೋಡ್ಕೊಂಡು ನಾನು ಇಲ್ಲೇ ಇಟ್ಟು ಬಿಡ್ತೀನಿ. ಅದಕ್ಕೆ ಮಟ್ಟಿಗೆ ಅವಕಾಶ ಮಾಡಿಕೊಡಿ. ಹೇಳ್ತಾ ಇದ್ದೀನಿ, ಎಲ್ಲ ಕೇಳಿಸ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತೀಯ. ನಿಂದಿನ್ನೆಂಥ ಭಂಡತನವು ಹೊರದು. ಅಲ್ರೋ, ಪಾಚಿನ ಪಾರಮರಿ ಬರ್ರೋ. ತಾತನ್ ಯಾಕ ಬಂದಿದ್ದು? ಮುದ್ದೆ ಇಲ್ದೆ ಆಯ್ತಾ? ಇನ್ಮೇಲೆ ನಾನು ತಾತ ನಮ್ಮನೇಲೇ ಇರ್ಬೇಕು. ಇರ್ಲಿ. ಬಾಯ್ ಬಿಟ್ಟು ಹೇಳಿ ಸರಿ, ಇದು ನಾವು ಊಟ ಮಾಡಲ್ಲ. ತಾತ ಇನ್ಮೇಲೆ ನಮ್ಮ ಮನೇಲೇ ಇರ್ಲಿ. ಆಯ್ತಾ? ಆಯ್ತಾ? ಇವುಗಳು ಮಂಡಾಟಕ್ಕೆ ಹೆದರ್ಕೊಂಡು ಆ ಮುದಿಯನ್ನು ಇಲ್ಲೇ ಇರು ಅಂತೀಯೇನು? ಹೋಗ್ಲಿ ಬಿಡೆ. ಇವುಗಳು ಸತ್ಯಾಗ್ರಹಕ್ಕೆ ಇನ್ನೆಲ್ಲಿದೆಯೇ? ಮತ್ತು ತೋಟಕ್ಕೆ ಕಾವಲಾಗಿ ನಮ್ಮ ನೀವು. ಸರಿ ಅಪ್ಪ. ಮೊಂಡು ಬಸ್ವ ಅತ್ತು ಕರೆದು ಮನೆಗೆ ಬಂದ ನೆಂಟ ಹೊಟ್ಟೆ ಬಟ್ಟೆ ಕೇಳದೆ ಇಲ್ಲೇ ಬಿದ್ದಿರು. ದೇವಸ್ಥಾನ ಕಟ್ಟಿಸ್ತಂತೆ. ಯಾರು ನಿಮ್ಗೆ ಹೇಳಿದ್ದು? ಯಾರ ನಿಜ ತಾತ? ಹಾಗಾದ್ರೆ ನಮ್ ತಾತ ಒಂದು ದೊಡ್ಡ ದೇವಸ್ಥಾನ ಕಟ್ಟಿದ್. ಅದ್ಧೂರಿಯ ದೇವಸ್ಥಾನ ಕಟ್ಟಿಸ್ತು ನಾನು. ಊರಿನಲ್ಲಿ ಜಾತ್ರೆ ನಿಂತೋಯ್ತು. ಆ ಜಾತ್ರೆ ನಡೆಯೋ ಹಾಗೆ ಮಾಡಿದ್ರು ನಾನು. ದೇವಸ್ಥಾನದ ವೆಚ್ಚಕ್ಕೆ ಹಣ ಇರಲಿಲ್ಲ. ಬೇಕಾದಷ್ಟು ಹಣ ಕೊಟ್ಟು ನಾನು. ಎಲ್ಲ ನೀನೆ. ಎಲ್ಲ ನಾನೇ. ಯಾಕ್ ತಾತ ಆಗಂತೀಯ? ಏನಿಲ್ಲಪ್ಪ, ಈ ಹಾಳು ನಾನು ಅನ್ನೋದು ಬಂದು ನನ್ನ ಬದುಕನ್ನೇ ಹಾಳು ಮಾಡಿಬಿಡ್ತು. ಇದರಿಂದ ಎಷ್ಟು ದೂರ ಇದ್ರು ಮತ್ತೆ ಮತ್ತೆ ನನ್ನನ್ನು ಕಾಡ್ತಾ ಇದೆ. ಅಯ್ಯೋ, ನಾನ್ಯಾರು? ಜಗತ್ತನ್ನೇ ಕಾಪಾಡೋನಿಗೆ ನನ್ನ ಮನೆ ಕಟ್ಕೊಡೋಕ್ ಸಾಧ್ಯವೇ? ಎಂಥ ಅಲ್ಪ. ನಾ ಹೇಳ್ಕೊಂಡು ಹೋಗ್ಬೇಕು. ಅರಮನೆ ಆಜ್ಞೆ. ಅಯ್ಯಯ್ಯೋ, ಗೌರ
ಸಾಕಲ್ಲ ಧೈರ್ಯ? ಮಕ್ಕಳ ಸ್ವಲ್ಪ ತಾಳೆ. ಏನಣ್ಣ, ಈ ಪುಟ್ಟು ಮಕ್ಕಳನ್ನ ಎಳ್ಕೊಂಡು ಹೋಗೋದಕ್ಕೆ ನೀವು ಇಷ್ಟೊಂದು ಜನ ಗಂಟೆಗಳು ಬಂದ್ರೇನ? ನಡೆಯೋದಿಲ್ವೋ? ಎಚ್ಚರಿಕೆ, ನೀವೇನಾದ್ರೂ ಮಕ್ಕಳ ಮೇಲೆ ಕೈ ಮಾಡಿದ್ರೆ ಇವತ್ತು ನಿಮ್ ಜೀವ ಉಳಿಯೋದಲ್ಲ ಹೇಳಿದ್ದೀನಿ. ಏ ಬುದ್ಧಿಯೋ, ಯಾರು ನಡ್ಕೊಂಡು ಹೋಗೋದು ಬಂದಿದ್ದೀಯಪ್ಪ? ಈ ಮಕ್ಕಳನ್ನ ಯಾಕೆ? ಅದನ್ನ ಅವರೇ ಕೇಳ್ಕೊಳ್ಳಿ. ಹಾಗಾದ್ರೆ ನೀವು ಇಲ್ಲಿಂದ ಕಾಲ್ಕೇಳಿ. ಸಾಕಲ್ಲ ಧೈರ್ಯ? ಮಕ್ಕಳನ್ನ ಸ್ವಲ್ಪ ತಾಳೆ. ಏನಣ್ಣ, ಈ ಪುಟ್ಟು ಮಕ್ಕಳನ್ನ ಎಳ್ಕೊಂಡು ಹೋಗೋದಕ್ಕೆ ನೀವು ಇಷ್ಟೊಂದು ಜನ ಗಂಟೆಗಳು ಬಂದ್ರೇನ? ನಡೆಯೋದಿಲ್ವೋ? ಎಚ್ಚರಿಕೆ, ನೀವೇನಾದ್ರೂ ಮಕ್ಕಳ ಮೇಲೆ ಕೈ ಮಾಡಿದ್ರೆ ಇವತ್ತು ನಿಮ್ ಜೀವ ಉಳಿಯೋದಲ್ಲ ಹೇಳಿದ್ದೀನಿ. ಏ ಬುದ್ಧಿಯೋ, ಪಾಪಿ, ನಮ್ಮನೆ ಹತ್ರ ಬಂದು ನಮ್ಮ ಕಡೆ ಎತ್ಕೊಂಡು ಹೋಗ್ತೀಯ ಚಂಡ. ಹೌದಮ್ಮ, ಕೋಪ ಕೆಟ್ಟಿತ್ತು, ಮರ್ಕಂತೆ. ಅಯ್ಯ, ನೀನ್ ಕಾಲೇ ಬಿಟ್ಟು ಕೇಳ್ಕೊತೀನಿ, ಈ ಮಕ್ಕಳನ್ನ ಬಿಟ್ಬಿಡಪ್ಪ. ಅದುವರೆಗೆ ಆಕೆ ಭೂಲೋಕದಲ್ಲಿರಬೇಕಾಗಿದೆ. ಈ ಕ್ಷಾಮದ ಭೀಕರತೆಯಿಂದ ನಮಗೆ ಉಳಿವೇ ಇಲ್ಲವೇ ಪ್ರಭು? ತುತ್ತನ್ನವನ್ನು ಕೊಡಲಾರದೆ ನನ್ನೆಲ್ಲ ಮಕ್ಕಳನ್ನೂ ಕಳೆದುಕೊಂಡೆನು ಪ್ರಭು. ಯಾವ ಪಾಪವು ನಮ್ಮೆಲ್ಲರನ್ನೂ ಬಲಿ ತೆಗೆದುಕೊಳ್ಳುತ್ತಿದೆ ಪ್ರಭು, ಬಲಿ ತೆಗೆದುಕೊಳ್ಳುತ್ತಿದೆ. ನಮ್ಮನ್ನು ಕಾಪಾಡಿ ಪ್ರಭು, ನಮ್ಮನ್ನು ಕಾಪಾಡಿ ಪ್ರಭು. ಈ ಕ್ಷಾಮದಿಂದ ನಮ್ಮನ್ನು ರಕ್ಷಿಸಿ ಪ್ರಭು. ಅಣ್ಣಂದಿರ, ನಿಮಗೆ ಸಮಾಧಾನ ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ನಿಮ್ಮ ದುಸ್ಥಿತಿಯನ್ನು ನೋಡಿಯೂ ಕೇಳಿಯೂ ನನ್ನ ಹೃದಯ ಒಡೆಯದೆ ಕಲ್ಲಿನಂತೆ ಉಳಿದಿದ್ದೇನೆ. ಪ್ರಭು, ಬೇಡ ಬೇಡ, ನನ್ನನ್ನು ಪ್ರಭು ಎಂದು ಕರೆಯಬೇಡ, ನನ್ನನ್ನು ಪ್ರಭು ಎಂದು ಕರೆಯಬೇಡ. ನಿಮ್ಮ ಹೊಟ್ಟೆಗೆ ಹಿಡಿಯನ್ನವನ್ನು ಕೊಡಲಾರದ ನಾನು ಪ್ರಭುವೇ, ರಾಜನೇ? ಅಲ್ಲ ಅಲ್ಲ, ನನ್ನ ಮೇಲೆ ಪ್ರಕೃತಿ ದೇವಿ ಮುರಿದು ನಿಂತಿದ್ದಾಳೆ. ಅವಳ ಎದುರಿನಲ್ಲಿ ನಾನು ನಿಶ್ಶಕ್ತ, ಅಲ್ಪ ಅಲ್ಪ. ಪ್ರಭು, ಮಾದಣ್ಣನ ತೋಟದಲ್ಲಿರೋ ಹುಡುಗರು ಕೇಳಿದ್ರೆ ಇದಕ್ಕೆ ಪರಿಹಾರ ಹೇಳ್ತಾರಂತೆ ಪ್ರಭು. ನಿಜ, ನಾನು ಆ ಹುಡುಗರ ಮಹತ್ವವನ್ನು ಕೇಳಿದ್ದೇನೆ. ಒಳ್ಳೆಯದು, ನಾನು ಕರೆತರುತ್ತೇನೆ, ನೀವು ಹೊರಡಿ. ಪ್ರಭು, ಜಗತ್ಪ್ರಭು, ಒಬ್ಬನ ಹೊಟ್ಟೆಗೆ ತುತ್ತನ್ನವನ್ನು ಕೊಡಲಾಗದ ನಾನು ರಾಜನೇ. ಪ್ರಜೆಗಳ ಕಷ್ಟವನ್ನು ನಿವಾರಿಸಲಾಗದ ಈ ಅಧಿಕಾರ ನನಗೆ ಬೇಡ ಪ್ರಭು, ನನಗೆ ಬೇಡ. ಈ ದುರ್ಭರ ಹಾಹಾಕಾರವನ್ನು ನೀಗಿಸು. ನಿನ್ನ ಮಕ್ಕಳನ್ನು ಕಾಪಾಡು ತಂದೆ, ನಿನ್ನ ಮಕ್ಕಳನ್ನು ಕಾಪಾಡು. ಯಾರಿಗೆ ಯಾರುಂಟೋ ಎರವಲಿ ಸಂಸಾರ. ಸ್ವಾಮಿ, ಯಾವನವನು ಬೆಳಗಾಗೋದಿಕ್ಕಿಲ್ಲ, ಮುಂದಕ್ಕೋಣ. ರೀ ಬುದ್ಧಿ, ಯಾವನವನು ನೋಡ್ಲಿಲ್ಲ ಬುದ್ಧಿ, ನೋಡ್ಲಿಲ್ಲ ಬುದ್ಧಿ, ನೋಡ್ಲಿಲ್ಲ ಬುದ್ಧಿ, ಯಾವನೋ ಭಿಕ್ಷೋನು ಅಂತ ತಿಳ್ಕೊಂಡ್ಬಿಟ್ಟೆ. ನಾನು ಭಿಕ್ಷಕ್ಕೋಸ್ಕರವೇ ಬಂದಿದ್ದೇನೆ ಮಾದಪ್ಪನರೇ. ಶಿವ ಶಿವ ಶಿವ, ಎಂತ ಗ್ರಾಚಾರನಪ್ಪ. ಗೌರ ಬಾರಿ ಇಲ್ಲಿ ಗೌರ. ನೋಡಿ, ಬೆಳಿಗ್ಗೆ ಮಂತ್ರಿಗಳು, ಮಧ್ಯಾಹ್ನಕ್ಕಾಗ್ಲೇ ಭಿಕ್ಷೋರು. ಯಾವ ಶಾಶ್ವತಾನೆ? ಶಂಕರ ಸ್ವಾಮಿ, ನಿಂತೇ ಇದ್ದೀರಲ್ಲ, ತಾವಿ ಬಡವರು ಗುಡ್ಲಿಗೆ ಬಂದಿದ್ದು. ಅವರೇ ಹೇಳ್ತಾ ಅವರ ಭಿಕ್ಷಕ್ಕೆ ಬಂದಿದ್ದೀನಿ ಅಂತ. ಒಂದ್ 2 ಗಳಿಗೆ ಕೂತ್ಕೊಳ್ಳಿ, ಹುಳ್ಳಿ ಕಟ್ಟಿಗೆ ಒಗ್ಗರಣೆ ಹಾಕ್ಬಿಟ್ಟು ಎಲೆ ಹಾಕ್ಬಿಡ್ತೀನಿ. ತಾಯಿ, ನಿಮ್ಮ ಮಕ್ಕಳನ್ನ ನನ್ನ ಜೊತೆಲಿ ಅರಮನೆಗೆ ಕರ್ಕೊಂಡು ಹೋಗ್ಬೇಕು.
ಅರಮನೆಗ ಈ ಅರಮನೆ ಜನಕ್ಕೆ ನಮ್ಮ್ಯಾಗ ಯಾಕೆ ಹೊಟ್ಟೆ ಕಿಚ್ಚು? ಅವ್ರಿಗೆ ಮಕ್ಕಳಾಗ್ದಿದ್ರೆ ನಮ್ಮ ಮಕ್ಕಳ ಕರ್ಕೊಂಡು ಹೋಗೋದಾ? ಹಾಗಲ್ಲ ತಾಯಿ, ನಿನ್ನ ಮಕ್ಕಳಿಂದ ದೊಡ್ಡ ಉಪಕಾರವಾಗಬೇಕಾಗಿದೆ. ನಮ್ಮ ಮಕ್ಕಳಿಂದ ಉಪಕಾರವಾ? ಹೌದಮ್ಮ, ದೇಶದಲ್ಲಿ ಎಲ್ಲೆಲ್ಲೋ ಅಸಾಧ್ಯ ಬರಗಾಲ ಬಂದಿದೆ. ಬರಗಾಲ ಬಂದಿರೋದು ದೇಶಕ್ಕೆ ತಾನೇ, ಮಂತ್ರಿಗಳ ಮನೆಗೆ ಅಲ್ಲವಲ್ಲ. ಅದಕ್ಕೆ ಈ ಮಕ್ಕಳೇನ್ ಮಾಡ್ಬೇಕು? ಓಹೋ, ತಿಳಿದು ನಿಮ್ ಮಕ್ಕಳನ್ನ ಕಾಳಿಗೋ ಮಾರಿಗೋ ಕೆರೆಗೋ ಬಾವಿಗೋ. ಶಿವ ಶಿವ, ಅದಕ್ಕಲ್ಲ ತಾಯಿ, ನೀವೇನು ಹೇಳಿದ್ರು ನಮ್ಮ ಮಕ್ಕಳನ್ನು ಮಾತ್ರ ಕಳ್ಸೋಲ್ಲ. ಊರಿಗೆ ಬರಗಾಲ ಬಂದ್ರು ನಮ್ಮ ಮನೆಗೆ ಇನ್ನೂ ಬಂದಿಲ್ಲ. ಆ ಮಕ್ಕಳೇ ನಮ್ಮನೆ ಬೆಳಕು ದೇವ್ರು. ನಿಮ್ಮನೆ ಬೆಳಕು ನಾಡಿಗೆ ಬೆಳಕಾಗಬಾರ್ದೆ, ನಮ್ಮನೆ ಕತ್ಲು ಮಾಡ್ಕೊಂಡು ಊರ್ನ ಬೆಳಕು ಮಾಡುವಂತ ತ್ಯಾಗ ಬುದ್ಧಿ ನಮಗಿನ್ನೂ ಬಂದಿಲ್ಲ ದೇವ್ರು. ನಾನು ಹೇಳಿ ಸರಿಯೇನೆ? ಸರಿಯೋ ಬೇಕು, ಪ್ರಾಣ ಹೋದ್ರು ಸರಿ, ನಮ್ಮ ಮಕ್ಕಳನ್ನ ಕಳ್ಸೋಲ್ಲ. ಅಲ್ಲ, ಅವರನ್ನ ಕೇಳೋಣ. ನಾವು ಅರಮನೆಗೆ ಬರ್ಬೇಕಷ್ಟೇ ತಾನೇ? ಹೌದಮ್ಮ, ನಮ್ಮ ಮಕ್ಕಳು ಯಾಕೆ ಅರಮನೆಗೆ ಬರ್ಬೇಕು? ದೇಶದಲ್ಲಿ ಉಂಟಾಗಿರೋ ಕ್ಷಾಮಕ್ಕೆ ಕಾರಣ ಏನು ಅಂತ ತಿಳಿಬೇಕು ಅಂತ ಮಹಾರಾಜನ ಅಪೇಕ್ಷೆ. ಅದಕ್ಕೋಸ್ಕರ ಶಾಸ್ತ್ರ ಕೇಳಕ ಬುದ್ಧಾರ ಮೊದಲೇ ಹೇಳಿದ್ರೆ. ಅದು ಯಾಕಾರಾಗ್ಲಿ ನನಗೆ ನೆಂಬಸಿಲ್ಲ, ಕಳ್ಸಾಕಿಲ್ಲ. ಅಮ್ಮ, ಈ ಮಕ್ಕಳ ಮಾತಿನಲ್ಲಿ ಕೋಟ್ಯಾಂತರ ಜನರ ಬದುಕಿನ ಕಷ್ಟ ನಿವಾರಣೆಯ ಮಾರ್ಗವಿದೆಯಮ್ಮ. ಮಕ್ಕಳೇ, ಅಣ್ಣ, ಅಮ್ಮನ ನಮಸ್ಕಾರ ಮಾಡೋಣ. ರಾಣಿ, ನೀನು ಈ ಸ್ಥಿತಿಯಲ್ಲಿ? ಮಕ್ಕಳೇ, ನಾನಿದನ್ನು ನೋಡಲೆಂದೇ, ನನಗೆ ಶಿಕ್ಷೆ ಕೊಡಲೆಂದೇ ನನ್ನನ್ನು ಇಲ್ಲಿಗೆ ಕರೆತಂದಿರ? ಪರಮೇಶ್ವರ, ಜಗದೀಶ್ವರ, ನನ್ನನ್ನು ಕೊನೆಗಾಡು ತಂದೆ. ಶಿವನ್ ಬಿಡಲ್ಲ ಅಂತ ಹಠ ಮಾಡಿ ಹೀಗಿದ್ದಾಳೆ. ಶಂಕರ, ಬರಗಾಲಿಂದ ನೊಂದಿರೋ ಕಷ್ಟ ನೀಡಬೇಕು. ನಮ್ಮ ತಾಯಿನ ನಮಗೆ ಕೊಡು ಶಂಕರ.
ಸಂತಸ ನೀಡು ಗೌರೀಶ ನಾಡಿಗೆ ಬಂದ ಕ್ಷಾಮದ ಪೀಡೆ ಬೇಗನೆ ಹರಿಸೋ ಪರಮೇಶ ಮೂಜೆಗೆ ದೊಡೆಯೋ ನೀ ಕೊಡು ಭಯ ಕಾಯೋ ವಿಶ್ವೇಶ ಮಕ್ಕಳ ಹರಸಲು ಮಾತೆಯ ದೇಹಕ್ಕೆ ಚೇತನ ನೀಡು ಸರ್ವೇಶ ರಾಗಿಣಿ ರಾಗಿಣಿ ಮಗಳೇ ಮಗಳೇ ಇವು ನಿನ್ನ ಮಕ್ಕಳು. ಮಕ್ಕಳೇ ಸ್ವಾಮಿ, ನೀವು ನಿಮ್ಮ ಆಶಾ ಕುಟುಂಬಗಳು. ಅಷ್ಟೇ ಅಲ್ಲ, ಇವು ನಮ್ಮ ಭಾಗದ ದೈವಗಳು. ನನ್ನೊಬ್ಬನ ವಿವೇಕದಿಂದ ನೀನೆಷ್ಟು ಇಲ್ಲ ಪ್ರಭು, ಶಂಕರನ ಪ್ರೀತಿಗೆ ಹತ್ತಿರಲಾದೆ. ಆದರೆ ಶಂಕರ, ನಿನ್ನ ಪಾದದಲ್ಲಿ ಸೇರುವ ಯೋಗ್ಯತೆ ನನಗಿನ್ನೂ ಬಂದಿಲ್ಲವೇ? ಅಮ್ಮ, ಶಿವ ಹೇಳ್ತಿದ್ದಾನೆ ಸ್ವಲ್ಪ ದಿವಸ ನೀ ನನ್ ಜೊತೆಲಿ ಇರ್ಬೇಕು, ಆಮೇಲೆ ನಮ್ಮೆಲ್ಲರನ್ನು ಒಟ್ಟಿಗೆ ಕರ್ಸ್ಕೊತೀನಿ ಅಂತ. ಅಲ್ವಾ ಶಂಕರ? ನೀನೇ ಹೇಳು. ಶಂಕರ, ನಾನು ಹೇಳಿದ್ ನಿಜ ತಾನೆ? ನೀನೇ ಹೇಳು. ಹೇಳು ಹೇಳು ಹೇಳು. ಶಂಕರ, ಮಗಳೇ, ನಿನ್ನ ಪ್ರಶ್ನೆಗೆ ಉತ್ತರ ನಿನ್ನ ಮಗ ಹೇಳುತ್ತಾಳೆ. ನಿಮ್ಮೆಲ್ಲರ ಇಚ್ಛೆಯು ಬೇಗನೆ ನೆರವೇರುತ್ತದೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಕರುಣಾ